ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ನೆವಿಲ್ ಅವರು ಬರೆದಿರುವ ಅವೇಕಂಡ್ ಇಮ್ಯಾಜಿನೇಷನ್ ಅಂತ ಒಂದು ಬುಕ್ ಬಗ್ಗೆ ಮಾತಾಡ್ತೀನಿ. ಮತ್ತು ಯಾಕೆ ಈ ಒಂದು ಟಾಪಿಕ್ನ ತಗೊಂಡೆ ಅಂತಂದ್ರೆ, ಕೆಲವೊಂದು ಘಟನೆಗಳು ನನ್ನ ಲೈಫಲ್ಲೇ ನಡೀತಾ ಇರೋದಕ್ಕೆ ಇಷ್ಟೊಂದು ವಿಡಿಯೋಗಳನ್ನ ನನ್ನ ಚಾನಲ್ ನೀವು ನೋಡ್ತಾ ಬಂದಿದೆ. ಪ್ರೀವಿಯಸ್ ಅಲ್ಲಿ ಮಾಡಿದ್ದೀನಿ. ನೆವಿಲ್ ಹೇಳಿರೋ ಒಂದು ವಿಷಯಗಳನ್ನೆಲ್ಲ ನಾನು ಓನ್ ಆಗಿ ಟೆಸ್ಟ್ ಮಾಡಿಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ವಿಡಿಯೋಗಳನ್ನ ಮಾಡಿದ್ದೀನಿ. ಅದೇ ತರ ಯಾವಾಗ ನಾನು ಜಾಸ್ತಿ ಅವ್ರದ್ದು ವರ್ಕ್ ಓದ್ತಾ ಹೋದಾಗ ಅದನ್ನ ಅಪ್ಲೈ ಮಾಡಿದಾಗ ಕೆಲವೊಂದು ಘಟನೆಗಳು ನಡೀತಾ ಬರ್ತಾವಲ್ಲ, ಅದನ್ನ ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಈ ಒಂದು ಚಾನಲ್ನ ನಾನು ಮಾಡಿರೋದು. ಸೊ ಈ ಒಂದು ಅವೇಕಂಡ್ ಇಮ್ಯಾಜಿನೇಷನ್ ಅನ್ನೋ ಒಂದು ಬುಕ್ ಅನ್ನ ನಾನು ಓದುವಾಗ ಚಾಪ್ಟರ್ 7 ಅಂತ ಒಂದು ಬರುತ್ತೆ. ಅದರಲ್ಲಿ ಆ ಚಾಪ್ಟರ್ 7 ಹೆಸರು ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅಂತ. ಅಂದ್ರೆ ಈಗ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ತೀವಿ, ಅದು ಇದ್ದಕ್ಕಿದ್ದಂಗೆ ರಿಯಾಲಿಟಿ ಆಗುತ್ತೆ ಅಂತ. ನಮ್ಮ ಒಂದು ಈ ರೆಕ್ಟಿಲಿನಿಯರ್ ಅಥವಾ ಈ ಲೀನಿಯರ್ ಟೈಮ್ ಡೈಮೆನ್ಷನಲ್ ಥಿಂಕಿಂಗ್ ಏನಿದೆ, ಇದು ಜಸ್ಟ್ ಟೆಂಪೋರಲ್ ಮಾಡೆಲ್ ತರ ನಮಗೆ ಅಫೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ನಾವ್ ಏನೋ ಮಾಡ್ಬೇಕು, ಮುಂದೇನೋ ಆಗುತ್ತೆ ಅಂತ. ಬಟ್ ವಾಟ್ ಇಫ್ ಎವ್ರಿಥಿಂಗ್ ಈಸ್ ಆಲ್ರೆಡಿ ಲೈಕ್ ಡನ್ ಅಂತ. ಕ್ರಿಯೇಷನ್ ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ, ಏನ್ ಆಗಬೇಕು ಅದು ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸೊ ನಾವು ಆ ಒಂದು ನಂಬಿಕೆಯ ಮೂಲಕ ನಾವು ಏನಾಗಿದೆಯಾ ಅದನ್ನ ನಾವು ಪ್ರತಿ ಸೆಕೆಂಡ್ ನಾವು ಫ್ಯೂಚರ್ ತರ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅವರು ತಮ್ಮ ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ನ ಆ ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಇದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ನಾನು ಆಕ್ಚುಲಿ ಹಂಗ್ ಬುಕ್ ಅಲ್ಲಿ ಹಂಗೆ ಹೇಳ್ಬಿಟ್ಟಿದ್ರೆ ನಿಮಗೂ ಹಂಗ ಆಗ್ಬಿಡುತ್ತೆ ಅಂತ ಸುಳ್ಳೆ ಭರವಸೆ ಕೊಡೋದಲ್ಲ. ನಾನು ಅದನ್ನ ಟೆಸ್ಟ್ ಮಾಡ್ಬಿಟ್ಟು ನನಗೇನಾದ್ರೂ ಅದು ಎಕ್ಸ್ಪೀರಿಯನ್ಸ್ ಆದ್ರೆ ಅದನ್ನ ಮಾತ್ರ ಅವಾಗಷ್ಟೇ ನನಗೆ ಹೇಳಕ್ಕೆ ರೈಟ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ನನ್ನ ಲೈಫಲ್ಲಿ ನಡೆದಿರೋದು ಏನು ಅಂತ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಅವೇಕಂಡ್ ಇಮ್ಯಾಜಿನೇಷನ್ ಅನ್ನೋ ಬುಕ್ ಅಲ್ಲಿ PDF ಅಲ್ಲಿ 7ನೇ ಚಾಪ್ಟರ್ ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅಂತ ಯಾಕೆ ಆ ತರ ಅವ್ರು ಹೇಳಿದ್ರು, ಕ್ರಿಯೇಷನ್ ಈಸ್ ಆಲ್ರೆಡಿ ಕಂಪ್ಲೀಟ್ ಅಂತ ಯಾಕೆ ಹೇಳಿದ್ರು ಅಂತ ಅವರು ಕೆಲವೊಂದು ಇನ್ಸಿಡೆಂಟ್ಗಳನ್ನ ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಆ ಇನ್ಸಿಡೆಂಟ್ಗಳನ್ನ ನಾನು ಆ ಬುಕ್ ಓದಿದಾಗ ನನಗೆ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅನಿಸ್ತು. ಸೊ ಅದರಲ್ಲಿ ಅವರು ಒಂದು ವಿಚಿತ್ರ ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ಆದಂತ ಒಂದು ವಿಚಿತ್ರ ಅನುಭವದ ಬಗ್ಗೆ ಮಾತಾಡ್ತಾರೆ. ಅದೇನಪ್ಪಾ ಅಂತಂದ್ರೆ, ನ್ಯೂಯಾರ್ಕ್ ಇಂದ ಅವರು ನ್ಯೂಯಾರ್ಕ್ ಅಲ್ಲಿ ಬದುಕಿರುವಾಗ ಅಲ್ಲಿಂದ ಸ್ವಲ್ಪ ಹೊರಗಡೆ ಕಂಟ್ರಿ ಸೈಡ್ ಅಂತ, ಲೈಕ್ ಅಲ್ಲೆಲ್ಲ ವಿಲೇಜ್ ಸೈಡ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗುವಾಗ ಲೈಕ್ ಒಂದು ದಿನ ಅವ್ರು ಆ ತರ ವಾಕಿಂಗ್ ಮಾಡುವಾಗ ಅವ್ರಿಗೆ ಒಂದು ವಿಷನ್ ಬರುತ್ತೆ. ಆಕ್ಚುಲಿ ಇದು ವಾಕಿಂಗ್ ಮಾಡ್ತಾ ಇರೋ ತರ ವಿಷನ್ ಬರುತ್ತೆ. ಅವ್ರು ನ್ಯೂಯಾರ್ಕ್ ಅಲ್ಲಿ ಇರುವಾಗ ಅವ್ರ ಊರ್ ಬಿಟ್ಟು ಹೊರಗಡೆ ಹೋಗಿರೋ ತರ ಒಂದು ವಿಷನ್ ಬರುತ್ತೆ. ಅವರು ಅದರಲ್ಲಿ ಡಾಕ್ಯುಮೆಂಟ್ ಮಾಡ್ತಾರೆ ಆ ಬುಕ್ ಅಲ್ಲಿ. ನಾನು ಹೀಗೆ ಹೋಗ್ತಾ ಇದ್ದೆ, ಲೈಕ್ ಊರಿಂದ ಹೊರಗಡೆ ಹೋಗ್ತಾ ಇದ್ದೆ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಬಂತು. ಅಲ್ಲಿ ನಾನು ವೇಟ್ರೆಸ್ಸಿಗೋಸ್ಕರ ಕಾಯ್ತಾ ಕೂತಿದ್ದೆ. ಮನಸ್ಸಿನಲ್ಲಿ ಒಂದು ಫೀಲಿಂಗ್ ಬಂತು. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನನಗೆ ಆಗಲ್ಲ. ಯಾಕೆ ಅಂತಂದ್ರೆ, ಏನಪ್ಪಾ ಇದು ಎಲ್ಲ ಟೈಮ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗ್ತಿದ್ಯಾ ಅಂತ. ಈಗ ಮೂವಿಯಲ್ಲಿ ತೋರಿಸ್ತಾರಲ್ಲ, ಹಿಂಗೆ ಬಂದು ಎಲ್ಲ ಫ್ರೀಸ್ ಆಗ್ಬಿಟ್ರೆ ಎಲ್ಲರೂ ಹೀಗೆ ನಿಂತ್ಕೊಂಡ್ಬಿಡ್ತಾರಲ್ಲ, ಗೊಂಬೆಗಳು ತರ. ಆ ತರ ಒಂದು ಫೀಲಿಂಗ್ ಅವರಿಗೆ ಬರಕ್ ಸ್ಟಾರ್ಟ್ ಆಯ್ತು. ಆ ತರ ಬಂದಾಗ ಆ ಡೋರ್ ಇಂದ ಬರ್ತಕ್ಕಂಥ ವೇಟ್ರೆಸ್ ಹಿಂಗೆ ಆ ಫುಡ್ ತಗೊಂಡ್ಬರ್ತಾಳೆ ರೆಸ್ಟೋರೆಂಟ್ ಅಲ್ಲಿ. ಆ ಡೋರ್ ಇಂದ ಬರುವಾಗ ಅವಳು ಹಂಗೆ ಫುಡ್ ಹೀಗೆ ಟ್ರೇಲ್ ಇಟ್ಕೊಂಡ್ಬಿಟ್ಟು ಅದು ಟೈಮ್ ಫ್ರೀಸ್ ಆಗೋಗ್ಬಿಡ್ತು. ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ರು. ಮರದಲ್ಲಿ ಎಲೆ ಬೀಳ್ತಾ ಇತ್ತು ಕೆಳಗಡೆ. ಅದು ಎಲೆ ಹಂಗೆ ಲೈಕ್ ಗ್ರಾವಿಟಿನ ಇಲ್ಲೇನೋ ಅಂತಾರ ಅಲ್ಲೇ ಸ್ಟಕ್ ಆಗ್ಬಿಡ್ತು. ಅದೇ ತರ ಅಲ್ಲಿ ಯಾರೋ ಒಂದು ಕಪಲ್ ಊಟ ಮಾಡ್ತಿದ್ರು, ಅವ್ರು ಹೀಗೆ ಮಾಡ್ತಾ ಹೀಗೆ ಸ್ಟಕ್ ಆಗ್ಬಿಡ್ತು. ಸೊ ಇದು ಒಂದು ಅವರಿಗೆ ವಿಚಿತ್ರವಾದ ವಿಷನ್. ಇದು ಏನಿದು, ಟೈಮ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯ್ತಲ್ಲ ಅಂತ. ಈ ವಿಷನ್ ಈ ತರ ಬಂದ ಮೇಲೆ ಇನ್ನೊಂದು ಯೋಚನೆ, ಮುಂದೆ ಏನಾಗುತ್ತೆ, ಲೈಕ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಇನ್ನೇನ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಟೈಮ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯ್ತಾನೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಇವಾಗ ಅಂತ. ಆಮೇಲೆ ಅವರಿಗೆ ತಲೆ ಭಾರ ಆದಂಗಾಯ್ತು. ಈ ಒಂದು ವಿಷನ್ ಬಂದಾಗ ತಲೆ ಭಾರ ಆದಂಗಾಯ್ತು. ಏನಿದು, ಯಾಕೆ ಈ ತರ ಬರ್ತಾ ಇದೆ ಈ ಒಂದು ವಿಷನ್, ಈ ಫೀಲಿಂಗೇ ಬಹಳ ವಿಚಿತ್ರವಾದಲ್ಲ, ಟೈಮ್ ಯಾಕೆ ಫ್ರೀಸ್ ಆಯ್ತು ಹಂಗಂದ್ರೆ ಅಂತ. ಆಮೇಲೆ ಲೈಕ್ ತಕ್ಷಣಕ್ಕೆ ಟಕ್ ಅಂತ ಯಾರೋ ಅದನ್ನ ಪಾಸ್ ಮಾಡಿದ್ರು ಅನ್ಸುತ್ತೆ ವಿಡಿಯೋನ. ಲೈಕ್ ಅಂದ್ರೆ ಆಸ್ ಇಫ್ ಪಾಸ್ ಮಾಡಿದ್ರೆ ಲೈಕ್ ಪ್ಲೇ ಮತ್ತೆ ಒತ್ತಿದಾಗ ಅವರು ಮತ್ತೆ ವೇಟ್ರೆಸ್ ಬಂದ್ಲು ಬಾಗಿಲಿಂದ, ಮತ್ತೆ ಎಲೆಗಳು ಕೆಳಗೆ ಬಿತ್ತು, ಮತ್ತೆ ಅಲ್ಲಿರೋ ಕಪಲ್ಲು ಊಟನ ಮಾಡ್ತಾ ಇದ್ರು. ಸೊ ಅವರು ಈ ಒಂದು ಇನ್ಸಿಡೆಂಟ್ ಇಂದ ಅವರಿಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಸೊ ಅವ್ರು ಏನ್ ಹೇಳ್ತಾರೆ, ನನ್ನ ಕಣ್ಣು ಮುಂದೆನೆ ಎರಡೆರಡು ಘಟನೆಗಳು ನಡೀತು. ಒಂದು ಇನ್ನೇನು ನಡೆಯುತ್ತೆ ಅನ್ನೋದು, ಒಂದು ಹಂಗೆ ಸ್ಟಾಪ್ ಆಗಿರೋದು. ಆಕ್ಚುಲಿ ಆ ವೇಟ್ರೆಸ್ ಅಲ್ಲಿ ಬರೋಕ್ಕಿಂತ ಮುಂಚೆ ಸ್ಟಾಪ್ ಆಯ್ತಲ್ಲ ಟೈಮ್ ಅವ್ರ ವಿಷನ್ ಅಲ್ಲಿ, ಅವಾಗ ಅನಂತ ಪಾಸಿಬಲ್ ವೇಸ್ ನಡಿಬೋದಿತ್ತು. ಆಕ್ಚುಲಿ ಇನ್ಫೈನೈಟ್ ವೇಸ್ ನಡಿಬೋದಿತ್ತು. ಅವಳು ಹೆಂಗ್ ಬರ್ತಾಳೆ, ಯಾವ ಮೂಮೆಂಟ್ ಅಲ್ಲಿ ಬರ್ತಾಳೆ, ಏನ್ ತಗೊಂಡ್ ಬರ್ತಾಳೆ, ಬರುವಾಗ ಏನಾಗುತ್ತೆ. ಸೊ ಈ ತರ ನಂಬರ್ ಆಫ್ ವೇಸ್, ಅನಂತ ಪಾಸಿಬಲ್ ವೇಸ್ ಅಲ್ಲಿ ಅವಳು ಬರ್ಬೋದಿತ್ತು. ಅದನ್ನ ಆ ಮೂಮೆಂಟ್ ಅಲ್ಲಿ ಅವ್ರು ರಿಯಲೈಸ್ ಮಾಡಿದ್ರು. ಅಂದ್ರೆ ಈ ವಿಷನ್ ಯಾಕೆ ಅಂತ ಅಂದ್ರೆ,
ಜೀವನ ಅಂತಂದ್ರೆ ಮುಗಿದೇ ಹೋಗ್ಬಿಡ್ತು ಅಂತ ನಾವು ಅನ್ಕೊಂತೀವಿ. ಅಂದ್ರೆ ಟೈಮ್ ಅನ್ನೋದು ಲೀನಿಯರ್ ಪ್ರಾಪರ್ಟಿ. ಯಾವಾಗ ಯಾವ ಟೈಮಿಗೋಸ್ಕರ ಪಾಸ್ಟ್ ಅಲ್ಲಾದ್ರೂ, ಫ್ಯೂಚರ್ ಅಲ್ಲಾದ್ರೂ, ಪ್ರೆಸೆಂಟ್ ಅಲ್ಲಾದ್ರೂ ಯಾವಾಗ ಬೇಕಾವಾಗ ಮೈಂಡ್ ಅಲ್ಲಿ, ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಟೈಮ್ ಅನ್ನು ಫ್ರೀಸ್ ಮಾಡೋದ್ರ ಮೂಲಕ, ಇದು ಟೈಮ್ ಫ್ರೀಸಿಂಗ್ ಟೆಕ್ನಿಕ್ ಅಂತ ಕೂಡ ಅವ್ರು ಹೇಳ್ತಾರೆ. ಟೈಮ್ ಅನ್ನ ಫ್ರೀಸ್ ಮಾಡೋದ್ರ ಮೂಲಕ ಒಂದು ರಿಯಲೈಸೇಷನ್ ಆಗುತ್ತೆ ನಮಗೆ. ಅದೇನು ಅಂತಂದ್ರೆ ಅನಂತ ಪಾಸಿಬಲ್ ವೇದಲ್ಲಿ ಮುಂದೆ ನನ್ನ ಲೈಫ್ ಆಗುತ್ತೆ ಅನ್ನೋದನ್ನ ಅವರು ರಿಯಲೈಸ್ ಮಾಡಿದ್ರು. ಆದ್ದರಿಂದ ಅವರ ಆ ಒಂದು ಕ್ರಿಯೇಷನ್ ಇಸ್ ಕಂಪ್ಲೀಟ್ ಅನ್ನೋ ಚಾಪ್ಟರ್ ಅಲ್ಲಿ ಹೇಳ್ತಾ ಬರ್ತಾರೆ, ಈ ಒಂದು ಲೈಫ್ ಅನ್ನೋದೇ ಈ ತರ ಅನಂತ ಪಾಸಿಬಲ್ ವೇಸ್ ಅಲ್ಲಿ ನಡೀತಕ್ಕಂಥ ಒಂದು, ಅಂದ್ರೆ ನಮಗೆ ಚಾನ್ಸ್ ಕೊಡ್ತಾ ಇದೆ ಅದು. ನೀನು ಈ ತರ ಇಲ್ಲಂದ್ರೆ ಈ ತರ ಇಲ್ಲಂದ್ರೆ ಈ ತರ, ಅಂದ್ರೆ ನಿನಗೆ ಹೇಗೆ ಬೇಕಾಗಿ ವಿಲ್ ಪವರ್ ಇದೆಯಲ್ಲ, ಹೇಗೆ ಬೇಕಾಗಿ ನೀನು ಲೈಫ್ ನ ಕ್ರಿಯೇಟ್ ಮಾಡ್ಬೋದು. ಬಟ್ ಏನ್ ಬೇಕು ನಿನಗೆ ಆ ತರ ಕ್ರಿಯೇಟ್ ಮಾಡಕ್ಕೆ, ಏನದು ಪವರ್ ಅಂತಂದ್ರೆ ಅವ್ರು ಹೇಳ್ತಾ ಹೋಗ್ತಾರೆ ಬಿಲೀಫ್ ಅಂತ. ಯಾವ ಮೂಮೆಂಟ್ ಅಲ್ಲಿ ಮನುಷ್ಯ ಒಂದನ್ನ ಇಮ್ಯಾಜಿನ್ ಮಾಡ್ತಾನೋ, ಇಲ್ಲದೆ ಇರೋ ವಸ್ತು ಅಥವಾ ಇಲ್ಲದೆ ಇರೋ ವಿಷಯ, ಇಲ್ಲದೆ ಇರೋ ಘಟನೆ, ಇಲ್ಲದೆ ಇರೋ ಸಿನಾರಿಯೋ, ಇಲ್ಲದೆ ಇರೋ ಸಿಚುವೇಶನ್ ಬೇಕಾಗಿರುತ್ತೆ ನಮಗೆ, ಆ ಮೂಮೆಂಟ್ಗೆ ಅವನು ಫ್ಯೂಸ್ ಆಗಿ ಹೋಗ್ಬಿಡ್ತಾನೆ ಆ ರಿಯಾಲಿಟಿಗೆ. ಇಮ್ಯಾಜಿನ್ ಲೈಕ್ ಇಲ್ಲದೆ ಇರೋ ವಸ್ತುವನ್ನ ಮಾಡ್ತೀನಿ ಅಂತ ಅನ್ಕೋ, ನನ್ನ ಹತ್ರ ಒಂದೇನೋ ಇಲ್ಲ ವಸ್ತು ಇಲ್ಲ, ಆ ಇಲ್ಲದೆ ಇರೋ ವಸ್ತುನ ಇಮ್ಯಾಜಿನೇಷನ್ ನಾವು ಮಾಡ್ತೀನಿ ಅಂತಂದ್ರೆ ಆ ಮೂಮೆಂಟಿಗೆ ನೀನು ಫ್ಯೂಸ್ ಆಗಿರ್ತೀಯ, ಆ ರಿಯಾಲಿಟಿಗೆ ಫ್ಯೂಸ್ ಆಗಿರ್ತೀಯ. ಯಾಕೆ ಕಾಣಲ್ಲ ಅಥವಾ ಅದು ಯಾಕೆ ಎಷ್ಟು ಬೇಗ ಕಾಣುತ್ತೆ ಅಥವಾ ಎಷ್ಟು ಹಾರ್ಡ್ ಆಗುತ್ತೆ, ಎಷ್ಟು ಈಸಿ ಇದೆ ಅನ್ನೋದೆಲ್ಲ ನಮಗೆ ಬಿಟ್ಟಿದ್ದಲ್ಲ, ಅದು ನಂಬಿಕೆಗೆ ಬಿಟ್ಟಿದ್ದು ಅಂತ ಆ ಒಂದು ಬುಕ್ ಅಲ್ಲಿ ಹೇಳ್ತಾರೆ. ಅಂದ್ರೆ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾತಾಡುವಾಗ ಇದನ್ನು ಹೇಳ್ತಾರೆ. ಬಿಲೀಫ್ ಅನ್ನೋದು ಇದ್ರೆ ಮನುಷ್ಯನಿಗೆ ಅವನಿಗೆ ಯಾವ ಸ್ಟೇಟ್ ಆ ಸ್ಟೇಟ್ ಬೇಕಾದ್ರೆ ಅವನು ಹಂಗೆ ಟ್ರಾನ್ಸ್ಲೇಟ್ ಆಗ್ತಾ ಬರ್ಬೋದು. ಈಗ ಆ ಎಲೆ ಬಿತ್ತ, ಎಲೆ ಹಿಂಗೆ ಮಾಡಿ ಯಾವ್ದೋ ಒಂದು ಆಂಗಲ್ ಅಲ್ಲಿ ಬಿತ್ತು ಅಂತ ಅನ್ಕೊಳ್ಳಿ, ಆ ಟೈಮ್ ಫ್ರೀಸ್ ಆದಾಗ. ಆದ್ರೆ ಆ ಎಲೆ ಹಂಗೆ ಬೀಳುವಂತ ಚಾನ್ಸ್ ಇತ್ತಾ? ಇಲ್ಲ, ಅನಂತ ಚಾನ್ಸಸ್ ಇತ್ತು. ಆ ಎಲೆ ಹಿಂಗೆ ತಿರುಗಿ ಎಲ್ಲರೂ ಮತ್ತೆ ಹೋಗ್ಬೋದಿತ್ತು, ಆ ಎಲೆ ಮತ್ತೆ ಹಿಂಗೆ ಗಾಳಿಯಿಂದ ಮತ್ತೆ ಮೇಲೆ ಹೋಗ್ಬೋದಿತ್ತು, ಆ ಎಲೆ ಮತ್ತೆ ಅಲ್ಲೇ ಎಲ್ಲೆಲ್ಲೋ ಬೀಳ್ಬೋದಿತ್ತು. ಆದ್ರೆ ಒಂದು ಯಾವ್ದೋ ಒಂದು ಸ್ಟೇಟು ಅದು ಮ್ಯಾನಿಫೆಸ್ಟ್ ಆಯ್ತು. ಅಂದ್ರೆ ಏನ್ ಹೇಳ್ತಿದ್ದೀನಿ, ಲೈಫ್ ಅಂತಂದ್ರೆ ಎವ್ರಿ ಸೆಕೆಂಡ್ ಕೂಡ ಚಾಯ್ಸಸ್ ಅಂತ, ಬರೀ ಹಿಂಗೆ ಆಗ್ಬಿಡ್ತು ಅಂತಲ್ಲ, ಎವ್ರಿ ಸೆಕೆಂಡ್ ಕೂಡ ಚಾಯ್ಸ್. ಈ ವಿಡಿಯೋ ನೋಡುವಾಗಲೂ ಕೂಡ ನಿಮಗೆ ಒಂದು ಚಾಯ್ಸ್ ಮಾಡೋಂಥ ಒಂದು ಪವರ್ ಇದೆ. ಈ ವಿಡಿಯೋ ಮುಗಿದ ಮೇಲೂ ಕೂಡ ಒಂದು ಚಾಯ್ಸ್ ಮಾಡೋಂಥ ಪವರ್ ಇರುತ್ತೆ. ಮತ್ತೆ ಆ ಪವರ್ ಯಾವಾಗ್ಲೂ ಇರುತ್ತೆ. ಅದು ಪ್ರತಿ ಸೆಕೆಂಡು, ಎವ್ರಿ ಸೆಕೆಂಡ್ಗಿಂತ ಅದು ಫ್ರಾಕ್ಷನ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ಅದನ್ನ ಅವರು ಟೈಮ್ ಫ್ರೀಸಿಂಗ್ ಮೂಮೆಂಟ್ ಅಲ್ಲಿ ಅವರು ಹೇಳ್ತಾರೆ, ಈ ತರ ಅನಂತ ಪಾಸಿಬಲ್ ವೇಸ್ಗಳು ಇದಾವೆ ಜೀವನ ನಡೆಯಕ್ಕೆ ಅಂತ. ಯಾವ ವೇಯನ್ನ ಜಾಸ್ತಿ ನಂಬಿಕೆ ಇಟ್ಟು ಅವನು ಇಮ್ಯಾಜಿನ್ ಮಾಡ್ತಾನೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅವರು ಅದೇ ಬುಕ್ ಅಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ಇದನ್ನ ಹೇಗೆ ರಿಯಲೈಸ್ ಮಾಡೋದು, ಕ್ರಿಯೇಷನ್ ಇಸ್ ಕಂಪ್ಲೀಟ್ ಅನ್ನೋದನ್ನ ಅಂತಂದ್ರೆ, ಆಲ್ರೆಡಿ ಎಲ್ಲ ಆಗೋಗ್ಬಿಟ್ಟಿದೆ, ನಮಗೆ ಬೇಕಿರೋದು ಆಲ್ರೆಡಿ ಇವಾಗಿದೆ, ನಿಮಗೇನ್ ಬೇಕು ಅದು ಆಲ್ರೆಡಿ ಇವಾಗಿದೆ, ನನಗೇನ್ ಬೇಕೋ ಅದು ಆಲ್ರೆಡಿ ಇವಾಗಿದೆ. ಆದ್ರೆ ಅದನ್ನ ರಿಯಲೈಸ್ ಮಾಡೋದು ಹೇಗೆ, ಅದನ್ನ ನಮಗೆ ಮನಸ್ಸಿಗೆ ಪೂರ್ತಿಯಾಗಿ ನಂಬೋದು ಹೇಗೆ, ನನಗೆ ಗೊತ್ತಾಗ್ತಿಲ್ಲ. ಓಕೆ, ನನಗೇನೊಂದು ಕಾರ್ ಬೇಕು, ಅದು ಕಾರ್ ಎಲ್ಲೋ ಇರುತ್ತೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಬಟ್ ಅದನ್ನ ನಾನು ತಗೊಳ್ತೀನಿ ಅನ್ನೋ ನಂಬಿಕೆ, ಆ ನಂಬಿಕೆ ಎಲ್ಲಿಂದ ಬರುತ್ತೆ? ಜಸ್ಟ್ ಹಂಗೆ ಅವ್ರು ಹೇಳ್ಬಿಡ್ತಾರೆ ಇದೆ ಅಂತಂದ್ರೆ ಅದು ಇರುತ್ತೆ ಅವಾಗ. ಸೊ ಇದ್ರ ಬಗ್ಗೆ ಅವರು ಹೇಳುವಾಗ ಈ ತರ ಮಾತಾಡ್ತಾರೆ. ಒಂದು ದೊಡ್ಡ ಬಂಗಲೆ, ದೇವ್ರದ್ದು ಒಂದು ದೊಡ್ಡ ಬಂಗಲೆ ಇದೆ, ಅದು ದೇವ್ರ ಮನೆ ಆಕ್ಚುಲಿ, ಆಯ್ತಾ? ದೇವರಿಗೆ ಎಲ್ಲ ಇದೆಯಲ್ಲ ಅನಂತ. ಸೊ ದೇವ್ರದ್ದು ಒಂದು ದೊಡ್ಡ ಬಂಗಲೆ. ಆ ಬಂಗಲೆಯಲ್ಲಿ ದೇವ್ರು ಏನ್ ಮಾಡಿದಾನೆ, ಒಂದೊಂದೊಂದೊಂದೊಂದೊಂದು ರೂಮ್ಗಳು ಮಾಡಿದ್ದಾನೆ. ಎಲ್ಲ ರೂಮ್ಗಳು, ಲೈಕ್ ಬಂಗಲೆ ಅಂತಂದ್ಮೇಲೆ ಎಲ್ಲ ಫ್ಲೋರ್ಸು ಆ ಥರ ಇರ್ತಾವಲ್ಲ, ಹಂಗೆ ದೇವರ ಬಂಗಲೆಯಲ್ಲಿ ಎಲ್ಲ ರೂಮ್ಗಳಿದಾವೆ. ಇದನ್ನ ಲೈಫಿಗೆ ನಾವು ಕಂಪೇರ್ ಮಾಡ್ಕೊಳ್ತಾ ಹೇಳ್ತಾ ಇದ್ದೀನಿ. ಸೊ ಒಂದೊಂದೊಂದೊಂದು ರೂಮ್ಗಳಿದಾವೆ. ಪ್ರತಿಯೊಂದು ರೂಮಲ್ಲಿ ಯಾರು ಎಂಟರ್ ಆಗ್ತಾರೋ, ಅಂದ್ರೆ ನಾವು ದೇವರ ಮನೆಗೆ ಹೋಗಿ ಯಾವ ಒಂದು ರೂಮಲ್ಲಿ ಎಂಟರ್ ಆಗ್ತೀವೋ ಆ ಬಂಗ್ಲೆಯಲ್ಲಿ ಏನ್ ಆಗಬೇಕು, ಒಬ್ಬ ವ್ಯಕ್ತಿ ರೂಮ್ ನಂಬರ್ ಒಂದು ಒಳಗೆ ಹೋದ್ರೆ ಏನ್ ಡ್ರಾಮಾ ನಡಿಬೇಕು ಅವ್ನ ಲೈಫಲ್ಲಿ, ಏನ್ ಮೂವಿ ಸೀನ್ ನಡಿಬೇಕು, ಅವೆಲ್ಲ ದೇವರು ಡೈರೆಕ್ಟ್ರು ಅದನ್ನ ಬರೆದಿಟ್ಟುಬಿಟ್ಟಿದ್ದಾನೆ ಆಲ್ರೆಡಿ. ಏನ್ ಆಗ್ಬೇಕು ಅನ್ನೋದು ಆ ರೂಮಲ್ಲಿ ಬರೆದಿಟ್ಟುಬಿಟ್ಟಿದ್ದಾನೆ. ಆ ತರ ಅನಂತ ರೂಮ್ಗಳಿದಾವೆ. ಆಕ್ಚುಲಿ ದೇವರ ಬಂಗಲೆ ಅನಂತ, ಅದು ಈ ಬ್ರಹ್ಮಾಂಡವೇ ದೇವರ ಬಂಗಲೆ. ಸೊ ಅದರಲ್ಲಿ ಪ್ರತಿಯೊಂದು ರೂಮ್ಗಳಿದಾವೆ. ಇದು ಮನಸ್ಸಿನ ಸ್ಥಿತಿಗಳ ಬಗ್ಗೆ ಅವ್ರು ಆ ಬುಕ್ಕಲ್ಲಿ ಹೇಳೋದು. ಮೆಂಟಲ್ ಸ್ಟೇಟ್ಗಳಿಗೂ ಆ ರೂಮ್ಗಳನ್ನು ಮೆಂಟಲ್ ಸ್ಟೇಟ್. ನಾವೇನ್ ಮಾಡ್ತೀವಿ, ರೂಮ್ ನಂಬರ್ 24ಕ್ಕೆ ಹೋಗ್ಬಿಟ್ಟು, ಅಯ್ಯೋ ನನಗೆ ಈ ತರ ನಡೀತಾ ಇದೆ ಲೈಫು, ಈ ಯಾವ್ದೋ ಮೂವಿ ನನಗೆ ಇಷ್ಟ ಇಲ್ಲ, ಯಾವ್ದೋ ಬೇರೆ ಥಿಯೇಟರ್ ಬಂದ್ಬಿಟ್ಟಿದೆ, ನಾನು ಯಾವ್ದೋ ಬೇರೆ ರೂಮಿಗೆ ಬಂದ್ಬಿಟ್ಟಿದ್ದೇನೆ ಅಂತ. ಆದ್ರೆ ಅನಂತ ರೂಮ್ಗಳಿದಾವೆ. ಅದು ಇಷ್ಟ ಆಗಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಬಂದು ಬೇರೆದಕ್ಕೆ ಹೋಗ್ಬೇಕು. ಅಂದ್ರೆ ಇದು ಯಾಕೆ ಎಕ್ಸಾಂಪಲ್ ಕೊಟ್ಟರು ದೇವರ ಒಂದು ಮ್ಯಾನ್ಷನ್ ಅಂತ ಹೇಳಿ, ದೊಡ್ಡ ಬಂಗ್ಲೆ ಅಂತಂದ್ರೆ, ನಾವು ಯಾವುದೋ ಒಂದು ಸಂದರ್ಭವನ್ನ, ಯಾವುದೋ ಒಂದು ಸ್ಥಿತಿಯನ್ನ ನನಗೆ ಯಾರೋ ಒಬ್ರು ಏನೋ ಇಂಡ್ಯೂಸ್ ಮಾಡ್ಬಿಟ್ರು ಅಂತ, ಹೊರಗಿಂದ 3D ಜಗತ್ತನ್ನು ಏನೋ ನನಗೆ ಮಾಡ್ಬಿಡ್ತು ಅಂತೇಳಿ ಈ ಒಂದು ಕಾಂಪ್ಲೆಕ್ಸಿಟಿಯಿಂದ ನಾವು ಯೋಚನೆ ಮಾಡ್ತೀವಲ್ಲ, ಹಂಗೆ ಮಾಡಬಾರ್ದು. ಯಾಕೆ ಅಂತಂದ್ರೆ
ನೀವು ಯಾವಾಗ ಮೆಂಟಲ್ ಸ್ಟೇಟ್ನ ಚೇಂಜ್ ಮಾಡ್ತಿರೋ, ಯಾವಾಗ ಬಿಲೀಫ್ನ ಚೇಂಜ್ ಮಾಡ್ತಿರೋ, ಅವಾಗ ಹೋಲ್ ಸ್ಟೋರಿ, ಹೋಲ್ ಪ್ಲಾಟ್, ಹೋಲ್ ಟರ್ನ್ ಆಫ್ ಇವೆಂಟ್ಸ್ ಚೇಂಜ್ ಆಗ್ತವೆ ಅಂತ. ಯಾಕೆ ಅಂತಂದ್ರೆ ನಿನಗೋಸ್ಕರ ಹಿಂಗ್ ಮಾಡಬೇಕು, ಹಿಂಗೆ ಆಗ್ಬೇಕು ಅಂತ ದೇವ್ರು ಯಾರಿಗೂ ಬರ್ದಿಲ್ಲ. ಆಕ್ಚುಲಿ ಡಿಸೈಡ್ ಮಾಡಿರೋದೇ ದೇವ್ರು. ದೇವ್ರು ಅಂತಂದ್ರೆ ಇಲ್ಲಿ ಯಾವ್ದೋ ಒಂದು ವ್ಯಕ್ತಿ ಅಂತ ಹೇಳ್ತಿಲ್ಲ, ಯಾವ್ದೋ ಅಮೂರ್ತ ಕಲ್ಪನೆ ಅಲ್ಲ. ಈವೆಂಟ್ಸ್ಗಳು, ಘಟನೆಗಳು, ನಮಗೆ ಗೊತ್ತಿಲ್ಲದಂತ ಆ ಒಂದು ಇನ್ಫಿನಿಟ್ ಶಕ್ತಿಗೆ ದೇವ್ರು ಅಂತ ಕರೆಯೋಣ. ಸೊ ಅದು ಇವನಿಗೆ ಹಿಂಗಾಗ್ಬೇಕು, ಇವ್ರಿಗೆ ಹಿಂಗಾಗ್ಬೇಕು ಅಂತ ಯಾರು ಬರ್ದಿಲ್ಲ ಅಂತ. ಆಕ್ಚುಲಿ ಇದು ಹಣೆ ಬರಕ್ ಮತ್ತೆ ಹಂಗ್ ತಿಳ್ಕೊಬಾರ್ದು ನೀವು. ಇದು ಫೇಟು, ಅವ್ನು ಅಷ್ಟಕ್ಕೆ ವಯಸ್ಸಿ ಸಾಯ್ಬೇಕಾಗಿತ್ತು ಅದಕ್ಕೆ ದೇವ್ರ ಹಂಗ್ ಬರ್ದ್ಬಿಟ್ಟ ಅಂತ. ಹಂಗಲ್ಲ. ದೇವರು ಆಲ್ರೆಡಿ ಏನೇನ್ ಬೇಕು ಅಂತ ಎಲ್ಲವನ್ನ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದಾನೆ. ನಾವು ನಮ್ಮ ನಂಬಿಕೆ ಮೂಲಕ ಆ ಒಂದು ಸ್ಟೇಟಿಗೆ ಹೋಗ್ಬಿಟ್ಟು ಆ ಸ್ಟೇಟ್ ಅನ್ನ ಅನುಭವಿಸಿ, ದೇವ್ರು ನನಗೆ ಹಂಗ್ ಮಾಡ್ಬಿಟ್ಟ ಅಂತ ಮತ್ತೆ ಅದ್ರ ಮೇಲೆ ಹಾಕ್ತಾ ಇದ್ದೇವೆ. ಈ ಒಂದು ಬ್ಯೂಟಿನ ತಿಳ್ಕೊಬೇಕು. ಈ ಅವೇಕಂಡ್ ಇಮ್ಯಾಜಿನೇಷನ್ ಅಂತಂದ್ರೆ ಹೆಸರೇ ನೋಡಿ, ಆ ಬುಕ್ ಹೆಸರು ಯಾಕೆ ಕಟ್ಟಿದ್ದಾರೆ, ಅವೇಕಂಡ್ ಇಮ್ಯಾಜಿನೇಷನ್. ಬರೀ ಇಮ್ಯಾಜಿನೇಷನ್ ಅಲ್ಲ, ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಮಾಡೋ ಇಮ್ಯಾಜಿನೇಷನ್ ಅಲ್ಲ. ಅವೇಕಂಡ್ ಇಮ್ಯಾಜಿನೇಷನ್. ನಾ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಬೇಕು. ಕಾನ್ಶಿಯಸ್ ಆಗಿ ಲೈಕ್ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಎಲ್ಲವನ್ನು. ನಾನು ಮಾಡ್ತಕ್ಕಂಥ ಬಿಲೀಫು ನನ್ನನ್ನು ಆ ರೂಮಿಗೆ ಕರ್ಕೊಂಡು ಹೋಗುತ್ತೆ. ಈಗ ತುಂಬಾ ಕಷ್ಟ ಆಗ್ತಿದೆ, ಏನೋ ಎಲ್ಲ ಮಾಡಿದ್ದೆಲ್ಲ ರಾಂಗ್ ಆಗ್ತಿದೆ ಜೀವನದಲ್ಲಿ ಅಂತಂದ್ರೆ, ಎಲ್ಲೋ ನಾವು ಮಾಡ್ತಿರೋ ಯೋಚನೆ ಅಥವಾ ಎಲ್ಲೋ ಮಾಡ್ತಿರೋ ನಾವು ಕೆಲಸ ಅಥವಾ ನಾವು ಇಟ್ಟಿರೋ ನಂಬಿಕೆ ಸಾಲ್ತಿಲ್ಲ ಅಂತ ನಾವು ಅನ್ಕೋಬಹುದು. ಅದೇ ಯಾರೋ ದೇವ್ರು ನಿಮ್ಗೆ ಆ ತರ ಮಾಡಕ್ಕೆ ಅವ್ರಿಗೆ ಏನು ಲೈಕ್ ತಲೆ ಕಟ್ಟಿಲ್ಲ, ಅವ್ರಿಗೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ಬೇಕು ಅಂತ ಅದೇನು ಆ ತರ ಇಲ್ಲ. ಸೊ ಅವ್ರು ಹೇಳೋದೇನಂತಂದ್ರೆ, ಸ್ಟೇಟ್ಗಳನ್ನ ಚೇಂಜ್ ಮಾಡೋದ್ರ ಮೂಲಕ, ಅಂದ್ರೆ ಈ ಮ್ಯಾನ್ಷನ್ಗಳ ರೂಮ್ ನಂಬರ್ಗಳನ್ನ ಚೇಂಜ್ ಮಾಡೋದ್ರ ಮೂಲಕ ಒಂದೊಂದು ರೂಮಿಗೆ ಎಂಟ್ರಿ ಆದಂಗೆಲ್ಲ, ಆ ದೇವ್ರ ಬಂಗ್ಲಿಗೆ ಒಂದೊಂದು ರೂಮಿಗೆ ಎಂಟ್ರಿ ಆದಂಗೆಲ್ಲ ನಿಮಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಘಟನೆಗಳು, ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲಾಟ್ಗಳು ಸಿಗ್ತಾ ಹೋಗ್ತವೆ. ಸೊ ಆ ಪ್ಲಾಟ್ ನಿಮ್ಮ ಬಿಲೀಫ್ ಮೇಲೆ ಡಿಪೆಂಡ್ ಆಗಿದ್ದು ಅಂತ, ಆ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿದ್ದು ಅಂತ. ಯಾವಾಗ ನೀವು ಬಿಲೀಫ್ ಇಡ್ತಿರೋ, ಯಾವಾಗ ಬಿಲೀಫ್ ಇಟ್ಟು ಹಿಂಗಿದೆ ಈ ರೂಮಲ್ಲಿ ಅಂತ ಅನ್ಕೊಳ್ತಿರೋ, ಅವಾಗ ಆ ರೂಮ್ ನಂಬರ್ ನಿಮ್ಗೆ ಫ್ಯೂಸ್ ಆಗ್ಬಿಡುತ್ತೆ. ಆ ದೇವರ ಮನೆಗೆ ಆ ರೂಮ್ ನಂಬರ್ ಫ್ಯೂಸ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಅನ್ಕೊಂಡಂಗೆಲ್ಲ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಅವ್ರು ಹೇಳ್ತಾ ಈ ಬುಕ್ಕಲ್ಲಿ ಏನಿದು ಪ್ಲಾಟ್ಗಳು ಚೇಂಜ್ ಆಗೋದು ಅಂತಂದ್ರೆ, ಈಗ ಒಂದು ಕನಸು ಆಯ್ತಾ, ಒಂದು ಗೋಲು, ಒಂದು ವಸ್ತು ಅಥವಾ ಒಂದು ಏನೋ ಒಂದು ಕನಸು, ಅದು ನನಗೆ ಸಿಗುತ್ತೆ ಅಂತೇಳಿ ಹೇಳಬೇಕು ಅಂತಂದ್ರೆ ಈಗ ಪ್ರೂಫ್ ಇರಬೇಕು ಅಂತ ನಮಗೆ ಆ ಲಾಜಿಕಲ್ ಮೈಂಡ್ ಥಿಂಕ್ ಮಾಡೋದು. ಈಗ ಸಣ್ಣ ಹುಡುಗ ಒಬ್ಬ ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರೆ ಚಾಕ್ಲೇಟ್ ಕೊಡ್ತೀನಿ ಅಂತ ನಾವು ಆಸೆ ತೋರಿಸಿ ಹೋಮ್ವರ್ಕ್ ಮಾಡಿಸ್ಬೋದು. ಚಾಕ್ಲೇಟ್ ಕೊಡ್ತಾರಾ ಇಲ್ಲ ಅಂತ ಹೇಳಿ ಈಗ ಮಗುವಿಗೆ ಡೌಟ್ ಬಂದ್ಬಿಟ್ರೆ ಅವಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮಗು ನಂಬಲಿಲ್ಲ ಅಂತಂದ್ರೆ ಹೋಮ್ವರ್ಕ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡ್ಬೇಕು ನಾವು, ಚಾಕ್ಲೇಟ್ ಅನ್ನ ತಂದು ಮಗುವಿಗೆ ತೋರಿಸ್ಬೇಕು, ನೋಡು ಇಲ್ಲಿದೆ ನೋಡು ಅಂತ. ಅವಾಗ ಮಗು ಕಣ್ಣಾರೆ ನೋಡುತ್ತೆ, ಓಕೆ ಪ್ರೂಫ್ ಇದೆ, ನನ್ನ ಎದುರಿಗೆ ಪ್ರೂಫ್ ಇದೆ ಅಂದ್ರೆ ಪಕ್ಕ ಆಗತ್ತೆ ಅಂತ, ಪಕ್ಕ ಕೊಡ್ತಾರೆ ನನಗೆ. ಅದು ನಾನು ಇವಾಗ ಹೋಮ್ವರ್ಕ್ ಮಾಡಿದ್ರೆ ಪಕ್ಕ ನನಗೆ ಚಾಕ್ಲೇಟ್ ಕೊಡ್ತಾರೆ, ಯಾಕಂದ್ರೆ ನನಗೆ ತೋರಿಸ್ಬಿಟ್ಟಿದ್ರೆ ಪ್ರೂಫ್ ಇದೆ ಎದುರಿಗೆ ಅಂತ. ಆ ತರ ನಮ್ಮ ಲೈಫಲ್ಲಿ ನಿನಗೆ ಅನ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ಯಾರಾದ್ರೂ ಒಬ್ಬ ಸಣ್ಣ ಪ್ರೂಫ್ ತೋರಿಸ್ಬಿಟ್ರೆ ಅಥವಾ ಒಂದು ಕ್ಲೂ ಕೊಟ್ಬಿಟ್ರೆ, ಅಥವಾ ಆ ಚಾಕ್ಲೇಟ್ ವಾಸನೆ ಬಂದ್ರೆ ಸಾಕಲ್ಲ, ಇಲ್ಲೆಲ್ಲೋ ಚಾಕ್ಲೇಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಮಗುವಿಗೆ. ಆಯ್ತಾ, ನೀವು ತೋರಿಸ್ಬೇಕು ಅಂತೇನಿಲ್ಲ, ಜಸ್ಟ್ ವಾಸನೆ ಬಂದ್ಬಿಟ್ರೆ ಸಾಕು. ಆದ್ರೆ ನನಗೆ ಏನೂ ಇಲ್ಲ, ಸುಮ್ಮನೆ ಕೊಡ್ತೀನಿ ಅಂತ ಸುಮ್ಮನೆ ಬ್ಲೈಂಡ್ ನಂಬಿಕೆಯಲ್ಲಿ ಹೋಗುವಂತಂದ್ರೆ ಅದು ಕಷ್ಟ, ಅದು ಅನ್ಸರ್ಟನ್ ಲೈಫ್. ಸೊ ಈ ತರ ಪ್ರೂಫ್ ಅನ್ನೋದು ಏನು ಅಂತಂದ್ರೆ ಸೀರೀಸ್ ಆಫ್ ಈವೆಂಟ್ಸ್ ಗಳು ನಡೀತಾ ಹೋಗ್ತವೆ. ಈ ಈವೆಂಟ್ಸ್ ಗಳು ನಡೀತಾ ಮಾನವ ತನ್ನ ಇಮ್ಯಾಜಿನೇಷನ್ ಇರ್ತಕ್ಕಂಥ ಆ ನಂಬಿಕೆ ಇಮ್ಯಾಜಿನ್ ಮಾಡ್ತಾನಲ್ಲ, ದಟ್ ವಿಲ್ ಬಿ ಫ್ಯೂಸ್ಡ್ ಇನ್ ಟು ರಿಯಾಲಿಟಿ ಅಂತ. ಅಂದ್ರೆ ಹಿಂಗೆ ಫ್ಯೂಷನ್ ಆಗುತ್ತೆ, ಮೆಂಟಲ್ ಫ್ಯೂಷನ್. ಇದು ಮೆಂಟಲ್ ಫ್ಯೂಷನ್ ಆದಾಗ ಪ್ಯಾರಾಡೈಮ್ ಶಿಫ್ಟ್ ಆಗ್ತಾ ಬರುತ್ತೆ. ಯೋಚನೆಗಳೆಲ್ಲ ಹೋಗಿ ಹೊಸ ಯೋಚನೆಗಳು ಬಂದು ಯಾವಾಗ್ಲೂ ಪಾಸಿಟಿವಿಟಿ ಇಂದ ಇರ್ತಕ್ಕಂಥ ಒಂದು ಮೆಂಟಲ್ ಸ್ಟೇಟ್ ಕ್ರಿಯೇಟ್ ಆಗುತ್ತೆ. ಆಕ್ಚುಲಿ ಇದಕ್ಕೆ ಅವರು ಡಿವೈನ್ ಯೂನಿಯನ್ ಅಂತ ಕರೋರು, ಅಥವಾ ಇದನ್ನ ಫ್ಯೂಷನ್ ಅಂತ ನಾನು ಇಲ್ಲಿ ಕರಿತಾ ಇದ್ದೀನಿ, ಅವ್ರ ಬುಕ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ತರ ಒಂದು ಇರ್ತಕ್ಕಂಥ ಸಿನಾರಿಯೋನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದಾಗ, ಈ ಘಟನೆಗಳು ನಡೆದಾಗೆಲ್ಲ ಈ ನಂಬಿಕೆ ಜಾಸ್ತಿ ಆಗ್ತಾ ಬರುತ್ತೆ. ಆ ನಂಬಿಕೆ ಜಾಸ್ತಿ ಆಗ್ತಾ ಬಂದಾಗ ನನಗೆ ಎಲ್ಲೋ ಹತ್ರದಲ್ಲಿದೆ, ನನ್ನ ಮ್ಯಾನಿಫೆಸ್ಟೇಷನ್ ಹತ್ರದಲ್ಲಿ ಆಗುತ್ತೆ ಅಂತ. ಈಗ ಮಗು ಹೋಮ್ವರ್ಕ್ ಮಾಡ್ತಾ ಇನ್ನೇನು ಮುಗಿತು ನನ್ನ ಹೋಮ್ವರ್ಕ್, ಅಲ್ಲಿ ಚಾಕ್ಲೇಟ್ ಇದೆ ಎದುರಿಗೆ ಕಾಣ್ತಾ ಇದೆ, ಅದು ಇನ್ನೇನು ಸಿಕ್ಬಿಡುತ್ತೆ ನನಗೆ. ಈ ತರ ನಮ್ಮ ಆಸೆಗಳು. ಸೊ ಇದನ್ನ ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಐಪ್ಯಾಡ್ಗೆ ಕರ್ಕೊಂಡು ಹೋಗ್ತೀನಿ ಇವಾಗ. ಯಾಕೆ ಅಂತಂದ್ರೆ ಒಂದು ಅನಾಲಿಟಿಕಲ್ ಎಕ್ಸಾಂಪಲ್ ಕೊಡೋದರ ಮೂಲಕ ಇದು ಯಾಕೆ ಹಿಂಗೆ ನಂಬಿಕೆ ಜಾಸ್ತಿ ಇಡ್ತಾ ಬಂದ್ರೆ ಆ ಮ್ಯಾನಿಫೆಸ್ಟೇಷನ್ ಹತ್ರ ಆಗ್ತಾ ಒಂದು ದಿನ ಆ ರಿಯಾಲಿಟಿಗೆ ಫ್ಯೂಸ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾನು ಐಪ್ಯಾಡ್ ಸ್ಕ್ರೀನ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನಾನು ಎಂದಿನಂತೆ ಎಲ್ಲ ವಿಡಿಯೋಗಳ ಮೂಲಕ ಲೈಕ್ ಈ ಕಡೆ ನಾನು ಮೂಲೆ ಇರ್ತೀನಿ, ಈ ಕಡೆ ಐಪ್ಯಾಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಸ್ಕ್ರೀನ್ ಅಲ್ಲಿ ಇಲ್ಲಿ ಒಂದು ಕಾಣ್ತಾ ಇದೆ ಇಕ್ವೇಶನ್, y is equal to 1 plus x square by 2 factorial plus x cubed by 3 factorial plus so on or like up to infinity ಅಂತ. ಇದಕ್ಕೆ ನಾವು ಫೇಮಸ್ ಆಗಿ ಒಂದು ಕರಿತೀವಿ, ಅದು ಏನಂತಂದ್ರೆ ಮೆಕ್ಲೌರಿನ್ ಸೀರೀಸ್ ಅಂತ. ಇದು ಗಣಿತದಲ್ಲಿ ಬರುತ್ತೆ ಮೆಕ್ಲೌರಿನ್ ಸೀರೀಸ್ ಅಂತ. ಇದನ್ನ ಡೆವಲಪ್ ಮಾಡಿದವರು ಇಲ್ಲಿದಾರಲ್ಲ
ಕಾಲಿನ್ ಮೆಕ್ಲೋರಿನ್ ಅಂತ. ಇವರು ಸ್ಕಾಟ್ಲೆಂಡ್ ದೇಶದವರು, ಒಬ್ಬ ಮ್ಯಾಥಮೆಟಿಷಿಯನ್ ಆಗಿದ್ರು. ಸೊ ಈ ಮೆಕ್ಲೋರಿನ್ ಅನ್ನೋರು ಇದನ್ನು ಡೆವಲಪ್ ಮಾಡ್ತಾರೆ. ಆದರೆ ಇದು ಒರಿಜಿನಲಿ ಸೀರೀಸ್ ಬಂದ್ಬಿಟ್ಟು ಟೇಲರ್ ಸೀರೀಸ್ ಅಂತ ಕರೀತಾರೆ. ಅದನ್ನು ಡೆವಲಪ್ ಮಾಡ್ತಾರೆ ಇಲ್ಲಿದಾರಲ್ಲ, ಬ್ರೂಕ್ ಟೇಲರ್ ಅಂತ. ಇವರು 1685 ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಹುಟ್ಟರು. ಸೊ ಇವರಿಬ್ರು ಒಂದು ಇಕ್ವೇಶನ್ ನ ಡೆವಲಪ್ ಮಾಡಿದ್ದಾರೆ. ಏನಿದೆ ಇಕ್ವೇಶನ್ ಅಂತಂದ್ರೆ ಈ ಘಾತಾಂಕ ಎಕ್ಸ್ ಅಂತ. ಇ ಪವರ್ ಎಕ್ಸ್ ನೀವು ಗ್ರಾಫ್ ನ ನೋಡಕ್ ಹೋದ್ರೆ ಅದು ಇಲ್ಲಿ ಕಾಣ್ತಾ ಇದೆಯಲ್ಲ, ಲೇಸರ್ ತೋರಿಸ್ತೀನಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ತರ ಶೇಪ್ ಅಲ್ಲಿ ಬರುತ್ತೆ. ಆದ್ರೆ ಈ ಘಾತಾಂಕ ಎಕ್ಸ್ ಅನ್ನೋ ಶೇಪ್ ಅನ್ನ ಈ ತರ ಕೂಡ ಎಕ್ಸ್ಪ್ಯಾನ್ಷನ್ ಮಾಡಬಹುದು ಅಂತ ಕೂಡ ಇವರು ಪ್ರತಿಪಾದನೆ ಮಾಡಿದ್ರು. ಸೊ ಏನಾಗುತ್ತೆ ಅಂತಂದ್ರೆ ಗ್ರೀನ್ ಕಲರ್ ತಗೊಳ್ತೀನಿ. ಸೊ ಈ ಘಾತಾಂಕ ಎಕ್ಸ್ ಅಂತಂದ್ರೆ ಇಲ್ಲಿ ಕಾಣ್ತಕ್ಕಂತ, ಇಲ್ಲಿ ನಾರ್ಮಲ್ ಇದೆಯಲ್ಲ ಈ ಗ್ರೀನ್ ಗ್ರಾಫ್, ಈ ತರ ಅಂದ್ರೆ ಅಲ್ಲಿ ಒರಿಜಿನಲ್ ಬ್ಲೂ ಇದೆಯಲ್ಲ ಈ ತರ ಇರುತ್ತೆ. ಆದ್ರೆ ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಇಕ್ವೇಶನ್ ನ ನಾವು ಪ್ಲಾಟ್ ಮಾಡ್ತಾ ಹೋದಾಗ ಇವಾಗ ಜಸ್ಟ್ ಇವೆರಡೇ ಟರ್ಮ್ ತಗೋಣ, 1+x ಅಂತ. ಅದರದ್ದು ನಿಮಗೆ ಈ ತರ ಬರುತ್ತೆ ಸ್ಟ್ರೇಟ್ ಲೈನ್ ಅಲ್ಲಿ, ಆಯ್ತಾ. ಇದು ಲೀನಿಯರ್ ಇಕ್ವೇಶನ್, ಏನು ಜಸ್ಟ್ ಹೈಯರ್ ಆರ್ಡರ್ಸ್ ಇಲ್ಲ. ಅದೇ ನಾನು ಇವೆರಡು ಬೇಡ, ಇವಾಗ ನಾನು 3 ಟರ್ಮ್ ತಗೊಳ್ತೀನಿ, 1+x+x²/2 ಅಂತ. ಅವಾಗ ಇದು ಪ್ಯಾರಾಬೋಲಿಕ್ ಆಗಿ ಬಂದ್ಬಿಟ್ಟು ಅಂದ್ರೆ ಓನ್ಲಿ ರೈಟ್ ಹಾಫ್ ಪ್ಯಾರಾಬೋಲಾ ಸ್ವಲ್ಪ ಹಿಂಗೆ ಹತ್ರ ಬರುತ್ತೆ, ಅಂದ್ರೆ ಸ್ವಲ್ಪ ಬೆಂಡ್ ಆಗುತ್ತೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ, ಸ್ವಲ್ಪ ಬೆಂಡ್ ಆಗಿದೆ ಇದು, ಆಯ್ತಾ. ಅದೇ ನಾನು ಇವಾಗ ಇವೆರಡು ಟರ್ಮ್ ಅಲ್ಲ 3 ಕನ್ಸಿಡರ್ ಮಾಡ್ತೀನಿ, 1+x+x²/2 +x³ ಅಂತಂದ್ರೆ ಅದು ಇನ್ನೂ ಹತ್ರ ಬರ್ತಾ ಹೋಗುತ್ತೆ. ಹಿಂಗೆ ಇದನ್ನ ಜಾಸ್ತಿ ನೀವು x⁴/4 ಈ ತರ ಮಾಡ್ತಾ ಒಂದು ಡಿವೈನ್ ಮೂಮೆಂಟಿಗೆ ಈ ಗ್ರಾಫ್ ಅಂದ್ರೆ ಈ ಇಕ್ವೇಶನ್ ಇದೆಯಲ್ಲ, ಇಲ್ಲಿ ಇಕ್ವೇಶನ್ ಇದೆಯಲ್ಲ, ಈ ಒರಿಜಿನಲ್ ಗ್ರಾಫ್ ಇತ್ತಲ್ಲ ನಮ್ದು ಬ್ಲೂ ಕಲರ್, ಅದಕ್ಕೆ ಮರ್ಜ್ ಆಗೋಗ್ಬಿಡುತ್ತೆ, ಅಂದ್ರೆ ಫ್ಯೂಸ್ ಆಗೋಗ್ಬಿಡುತ್ತೆ. ಸೊ ಈ ಇಕ್ವೇಶನ್ ಯಾಕೆ ಹೇಳಿದೆ ನಾನು ಆಟೋಮೆಟಿಕಲಿ ಅಂತಂದ್ರೆ, ನಾವು ಈ ತರ ಆಕ್ಸಿಸ್ಗಳನ್ನ, ಈಗ ಇದು ಒರಿಜಿನಲ್ ಗ್ರಾಫ್ ಅನ್ನಲ್ವಾ, ಇದು ನಮಗೆ ಬೇಕಿರತಕ್ಕಂಥ ರಿಯಾಲಿಟಿ ಅಂತ ಕರೆಯೋಣ, ಆಯ್ತಾ. ಇದು ನಮಗೆ ಬೇಕಿರ್ತಕ್ಕಂಥ ರಿಯಾಲಿಟಿ ಅಥವಾ ಇದು ಬೇಕಿರ್ತಕ್ಕಂಥ ಡ್ರೀಮು, ಇದು ಬೇಕಿರ್ತಕ್ಕಂಥ ಪರ್ಸನ್ ಅಂತ ಕರೆಯೋಣ. ಈಗ ನಾವು ನಂಬಿಕೆ ಅನ್ನುವ, ಈಗ ಪಿಂಕ್ ಕಲರ್ ತೋರಿಸ್ತಿದ್ದೀನಿ, ನಂಬಿಕೆ ಅನ್ನೋದು ಜಸ್ಟ್ 1+x ಅಂತ ಇದೆ ಅಂತ ಅನ್ಕೊಳ್ಳಿ. ಅವಾಗ ನಮಗೆ ಇದು ನಾವು ಮಾಡ್ತಕ್ಕಂಥ ಇಮ್ಯಾಜಿನೇಷನ್, ಆಯ್ತಾ. ಸೊ ಅಷ್ಟೊಂದು ಅಂದ್ರೆ ನೋಡಿ ಇಲ್ಲಿ ಗ್ಯಾಪ್ ಇದೆ, ಇಷ್ಟೊಂದು ಗ್ಯಾಪ್ ಇದೆ, ರಿಯಾಲಿಟಿಗೂ ಇಮ್ಯಾಜಿನೇಷನ್ ಇಷ್ಟೊಂದು ಗ್ಯಾಪ್ ಇದೆ. ಸೊ ನಮಗೆ ಅವಾಗ ಅದು ನಿಜ ಅಂತ ಅನ್ಸಲ್ಲ. ಆದರೆ ನಾವು ಇನ್ನೂ ಹೈಯರ್ ಆರ್ಡರ್ ಟರ್ಮ್ಸ್ ನ ಕನ್ಸಿಡರ್ ಮಾಡ್ತಾ ಹೋದಾಗ ಬರೀ 1+x ಅಲ್ಲ, x²/2 ಕನ್ಸಿಡರ್ ಮಾಡಿದಾಗ ನಮ್ಮ ಇಮ್ಯಾಜಿನೇಷನ್ ಸ್ವಲ್ಪ ಹತ್ರ ಬರುತ್ತೆ, ಅಂದ್ರೆ ಗ್ಯಾಪ್ ಇಲ್ಲಿ ಸಣ್ಣದಾಯ್ತು, ಆಯ್ತಾ, ರಿಯಾಲಿಟಿಗೂ ಇಮ್ಯಾಜಿನೇಷನ್ಗೂ. ಅದೇ ನೆಕ್ಸ್ಟ್ ನಾ ಇನ್ನೂ ಹೈಯರ್ ಆರ್ಡರ್ ಟರ್ಮ್ ತಗೊಳ್ತೀನಿ, x³ ಅಂತ. ಅವಾಗ ನಾ ಇನ್ನೂ ಹತ್ರ ಬರ್ತಾ ಬಂತು. ಅಂದ್ರೆ ಇಲ್ಲಿ ನೋಡಿ ಫ್ಯೂಷನ್ ನೋಡು, ಈ ಡಿಸ್ಟೆನ್ಸ್ ನೋಡು, ಅಂದ್ರೆ ಫ್ಯೂಷನ್ ಆಗ್ತಾ ಬರುತ್ತೆ. ಈ ಸ್ಟೇಟ್ಗಳು ನಮ್ಮ ಇವೆಲ್ಲ ನಂಬಿಕೆ ಇದ್ದಂಗೆ ಇಲ್ಲಿದಾವಲ್ಲ, ಇದು ಅಂದ್ರೆ ಪ್ರತಿಯೊಂದು ಘಟನೆಗಳು ಇವು ಘಟನೆಗಳು, ಇವಕ್ಕೆ ಅವರು ಸೀರೀಸ್ ಆಫ್ ಇವೆಂಟ್ಸ್ ಅಂತ ಕರೀತಾರೆ. ಸೀರೀಸ್ ಆಫ್ ಇವೆಂಟ್ಸ್ ಈ ತರ ಹೈಯರ್ ಆರ್ಡರ್ ಇನ್ನು ಜಾಸ್ತಿ ಬರ್ತಾ ಹೋಗುತ್ತೆ. x⁴/4 +x⁵5/5 ಈ ತರ ಹಿಂಗೆ ಎಷ್ಟೆಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀವೋ ಅಷ್ಟು ಈ ಇಮ್ಯಾಜಿನೇಷನ್ ಅನ್ನೋ ಕರ್ವ್ ರಿಯಾಲಿಟಿಗೆ ಮರ್ಜ್ ಆಗ್ತಾ ಒಂದು ದಿನ ಫ್ಯೂಸ್ ಆಗೋಗ್ಬಿಡುತ್ತೆ. ಅಂದ್ರೆ ಈ ವಿಡಿಯೋದಿಂದ ನಾನು ಏನ್ ಹೇಳ್ತಾ ಇದ್ದೀನಿ, ಯಾವಾಗ ಕ್ರಿಯೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾದ ಮನುಷ್ಯನಿಗೆ ಏನೋ ಒಂದು ಬೇಕು ಅಂತ ಅನ್ಸುತ್ತೆ. ಏನ್ ಬೇಕು ಅನ್ನೋದೇ ನಂಬಿಕೆಗಳು. ಏನ್ ಕ್ರಿಯೇಷನ್ ಕಂಪ್ಲೀಟ್ ಆಗಿದೆ ಅನ್ನೋ ಮೀನಿಂಗ್ ಏನಂದ್ರೆ, ಮಗುವಿಗೆ ಗೊತ್ತಿದೆ ಚಾಕ್ಲೇಟ್ ಅಲ್ಲಿ ಇದೆ ಅಂತ ಗೊತ್ತು, ಹಂಗೆ ನಮಗೆ ಗೊತ್ತು ಕನಸು ಆಗಿಲ್ಲ ಅಂತಂದ್ರೆ ಕೂಡ ಒಂದು ವೇ ಇದ್ದೇ ಇದೆ, ಏನಾದ್ರೂ ಒಂದು ಮಾಡಬಹುದು, ಒಂದು ಪಾಸಿಟಿವ್ ಇಂದ ಏನೋ ಮಾಡಬಹುದು ಅಂತ ನಮಗೆ ಒಂದು ಗೊತ್ತಿರುತ್ತೆ, ಆಯ್ತಾ. ಆತರ ಗೊತ್ತಿರ್ತಕ್ಕಂಥ ಒಂದು ಸ್ಟೇಟಿಗೆ ನಾವು ಏನ್ ಮಾಡ್ಬೇಕು, ಏನು ಮಾಡ್ಬೇಕಾಗಿಲ್ಲ, ಜಸ್ಟ್ ಆ ಸ್ಟೇಟಿಗೆ ನಾವು ನಂಬಿಕೆಯನ್ನ ಇಟ್ಬಿಟ್ಟು ಅಲ್ಲಿ ಮರ್ಜ್ ಆಗ್ತಾ ನಾನು ಹೇಳಿದ್ನಲ್ಲ ಹೈಯರ್ ಆರ್ಡರ್, ಈ ತರ ಮರ್ಜ್ ಆಗ್ತಾ ನಂಬಿಕೆ ಬರೆಸ್ತಾ ಅಲ್ಲಿಗೆ ಒಂದು ದಿನ ಆ ಮನುಷ್ಯ ಅವನ ಇಮ್ಯಾಜಿನೇಷನ್ಗೆ ರಿಯಾಲಿಟಿಗೆ ಮರ್ಜ್ ಆಗ್ತಾನೆ ಅಂತ ಅವರು ಆ ಅವೇಕಂಡ್ ಇಮ್ಯಾಜಿನೇಷನ್ ಚಾಪ್ಟರ್ 7 ಅಲ್ಲಿ ಹೇಳಿದ್ದಾರೆ.
ಸೊ ಇದು ಆಗಬೇಕು ಅಂತಂದ್ರೆ ಅಬ್ವಿಯಸ್ಲಿ ನಮಗೆ ಯಾರಾದ್ರೂ ಚಾಕ್ಲೇಟ್ನ ತೋರಿಸ್ಬೇಕು ಫಸ್ಟಿಗೆ. ಈಗ ಒಂದು ಕೆಲಸ ಮಾಡ್ತಿದ್ದೀನಿ, ಅದರಿಂದ ಪ್ರತಿಫಲ ಸಿಕ್ಕೇ ಸಿಗುತ್ತಪ್ಪ ಅಂತ 100% ಮುಂಚೆನೆ ಗೊತ್ತಾಗ್ಬಿಡ್ಬೋದಿತ್ತಲ್ಲ ನಮಗೆ. ಯಾಕೆ ಗೊತ್ತಾಗಲ್ಲ? ಈಗ ಒಂದು ಇಮ್ಯಾಜಿನೇಷನ್ ಮಾಡ್ತೀನಿ, ಅದು ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ನನಗೆ ತುಂಬಾ ಅನ್ಸರ್ಟನ್ ಆಗ್ಬಿಡುತ್ತೆ, ತುಂಬಾ ಅಬ್ಸೆಷನ್ ಬಂದ್ಬಿಡುತ್ತೆ. ಆಯ್ತಾ, ಆಲ್ರೆಡಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವಾಗ ನಾವು ಹೆಂಗಾದ್ರೂ ಮಾಡಿ ಕಷ್ಟಪಟ್ಟೆ ಪಡ್ತಿರ್ತಾನೆ ಅದಕ್ಕೆ. ಯಾಕಂದ್ರೆ ಅದು ಇದೆ ಅಂತ ನಮಗೆ 100% ಗೊತ್ತು. ಕೆಲವೊಬ್ಬರಿಗೆ ಅದು ಗೊತ್ತಿರಲ್ಲ. ಆ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಇರ್ತಾವ ಲೈಫಲ್ಲಿ. ಸೊ ಇದು ಯಾರ ಕೆಲಸ ಅಂದ್ರೆ ಇದು ಬ್ರಹ್ಮಾಂಡದ ಕೆಲಸ. ಬ್ರಹ್ಮಾಂಡ ನಮಗೆ ಅದು ಇದೆ 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 ಅಂತ ಹೇಳಿ ಅದಕ್ಕೆ ಮಾತಿಲ್ಲ ಪಾಪ, ಅದಕ್ಕೆ ಏನೋ ಮಾತಾಡಕ್ ಬರಲ್ಲ ಬ್ರಹ್ಮಾಂಡಕ್ಕೆ. ಸೊ ಏನ್ ಮಾಡುತ್ತೆ, ಕೆಲವೊಂದು ಈ ತರ ಸೀರೀಸ್ ಆಫ್ ಈವೆಂಟ್ಸ್ ಗಳನ್ನ, ಘಟನೆಗಳನ್ನ ಕ್ರಿಯೇಟ್ ಮಾಡ್ತಾ ನಮಗೆ ಇದು ಆಗತ್ತೆ ನೋಡು ಅಂತ ಯಾವುದೋ ಒಂದು ರೂಪದಲ್ಲಿ ಸನ್ನೆ ಮಾಡ್ತಾ, ಯಾರೋ ಸೈನ್ ಮಾಡ್ತಿದಾರೇನೋ ಅಂದಂಗೆ, ಅಥವಾ ಯಾರೋ ಒಂದು ಏನೋ ಹೇಳಿದ್ರೇನೋ, ಯಾವುದೋ ಹಾಡಿನ ಮೂಲಕ, ಎಲ್ಲೋ ಬಸ್ಸಲ್ಲಿ ಹೋಗ್ತಿದೆ, ಯಾವುದೋ ಒಂದು ಸಿಂಬಲ್ ನೋಡಿದೆ, ಯಾವುದೋ ಒಂದು ಏನೋ ಲೋಗೋ ನೋಡಿದೆ, ಯಾವುದೋ ನನಗೆ ಸಂಬಂಧಪಟ್ಟಂಗಿತ್ತು. ಈ ತರ ಕೆಲವೊಂದು ನನ್ನ ಹಿಂದಿನ ನೀವು ವಿಡಿಯೋಗಳಲ್ಲಿ ನೋಡಿದ್ರೆ ನನಗೆ ಯಾರೋ ಒಬ್ಬ ವಿಚಿತ್ರ ವ್ಯಕ್ತಿ ಬಂದು ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆಕ್ಚುಲಿ ಆ ಕಾರ್ಡ್ ಅಲ್ಲಿ ನನಗೆ ಯು ಆರ್ ಮೇಡ್ ಫಾರ್ ಮೋರ್ ಅಂತ, ಅದನ್ನ ನೋಡಿದಾಗ ನನಗೇನೋ ಒಂದು ಲೈಕ್ ಇನ್ಸ್ಪಿರೇಷನ್ ಬರೋದು. ನೆಕ್ಸ್ಟ್ ಲೈಕ್ ನನ್ನ ಒಂದು ರೂಮ್ ಮುಂದೆ ಯಾವುದೋ ಒಂದು ಗುಬ್ಬಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿತ್ತು. ಸೊ ಅದು ಹೊರಗೆ ಹೋಗಿ ಟ್ರೈ ಮಾಡ್ತಿತ್ತು, ಬಟ್ ಗ್ಲಾಸ್ ಡೋರ್ ಕ್ಲೋಸ್ ಆಗಿತ್ತು ವೆಂಟಿಲೇಟರ್. ನಾನು ಓಪನ್ ಮಾಡಿದಾಗ ಅದು ಹಾರೋಯ್ತು. ಸೊ ಅಂದ್ರೆ ಅದು ಮೆಂಟಲ್ ಸಿಚುವೇಶನ್ಗೆ ಹೇಳುತ್ತೆ. ನಾನು ಮೈಂಡಲ್ಲಿ ಆ ಕಡೆಯಿಂದ ಈ ಕಡೆಗೆ ನಾನು ಭಯ ತರ ಸಿಗುತ್ತೋ ಸಿಗಲ್ವೋ ಅಂತ ಮಾಡಿದಾಗ, ಯಾವಾಗ ನಾನು ಓಪನ್ ಮಾಡೋದ್ರೆ ಲೆಟ್ ಗೋ ಮಾಡಿದಾಗ ರೆಸಿಸ್ಟೆನ್ಸ್ ಕಡಿಮೆ ಆಗಿ ಪಕ್ಷಿಗೆ ಎನ್ವೈರ್ಮೆಂಟ್ ಸಿಕ್ತು, ಹೊರಗಡೆ ಹೋಯ್ತು. ಈ ತರ ಸಿಚುವೇಶನ್ಗಳನ್ನ ನಾನು ಹಳೆ ವಿಡಿಯೋದಲ್ಲಿ ನೀವು ರೆಫರ್ ಮಾಡಿದ್ರೆ ನಾನು ಈ ತರ ಮಾಡ್ತಾನೆ ಬಂದಿದ್ದೇನೆ ಒಂದು 2 ವರ್ಷದಿಂದ. ಯಾಕಂದ್ರೆ ಇದು ಹುಟ್ಟಿಸ್ಕೊಂಡು ಮಾಡ್ತಿರೋದಲ್ಲ, ನನ್ನ ಲೈಫಲ್ಲಿ ಆಟೋಮೆಟಿಕ್ ಆಗಿ ನಡೀತಾ ಇರೋದು ಯಾವಾಗ ರೆಸಿಸ್ಟೆನ್ಸ್ ನಾನು ಬಿಟ್ಟಿದ್ದೇನೆ. ಇದೇ ತರ ಒಂದು ವಿಚಿತ್ರ ಘಟನೆ ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಘಟನೆ ನನ್ನ ಲೈಫಲ್ಲಿ ನಡೀತು. ನಾನು ಇವಾಗ ಆಲ್ರೆಡಿ ಮಾಸ್ಟರ್ಸ್ನ ಮುಗಿಸುವಂತ ಒಂದು ಸಿಚುವೇಶನ್ ಅಲ್ಲಿ ಇದ್ದೀನಿ. ಸೊ ನಾನು 6 ತಿಂಗಳ ಹಿಂದೆ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದೆ. ಇಲ್ಲಿಂದ ನಾನು ಈಗ ಒಂದು ರೂಮಲ್ಲಿ ಇದ್ದೀನಲ್ಲ, ಇಲ್ಲಿಂದ ನಾನು ಒಂದು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟಿಗೆ ನಾನು ಹೋಗ್ತಾ ಇದ್ದೆ. ಒಂದು ಹೈ ವೋಲ್ಟೇಜ್ ಲ್ಯಾಬೊರೇಟರಿ. ಆ ಹೈ ವೋಲ್ಟೇಜ್ ಲ್ಯಾಬೊರೇಟರಿಲಿ ನಾನು ಹೋಗ್ಬಿಟ್ಟು ನಾನು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದೆ. ಒಂದು ಅನೆಕೋಯಿಕ್ ಚೇಂಬರ್ ಅಂತ ಇರ್ತಾ ಇತ್ತು. ಅಂದ್ರೆ ಫುಲ್ಲು ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಬರಬಾರ್ದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸ್, ಆ ಥರ ಚೇಂಬರ್ಗಳನ್ನ ಮಾಡಿರ್ತಾರೆ. ಅಲ್ಲಿ ನಾನು ಟೆಸ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಅಲ್ಲಿ ಹೋದಾಗ ನನಗೆ ಒಂದು ಲ್ಯಾಬನ್ನು ಅಸೈನ್ ಮಾಡಿದ್ದೆಲ್ಲ, ಅಲ್ಲಿ PC ಇರ್ತಾ ಇತ್ತು. ಅಲ್ಲಿ ನಾನೊಬ್ಬನೇ ಆ ಲ್ಯಾಬಲ್ಲಿ ವರ್ಕ್ ಮಾಡ್ತಿದ್ದೆ. ಜರ್ಮನ್ ಕೋಲ್ಡ್ ವಿಂಟರ್. ನಾನು ಬೆಳಿಗ್ಗೆ 6:30 7 ಗಂಟೆಗೆ ಎದ್ದು ಟ್ರೈನಿಗೆ ಹೋಗ್ಬೇಕಾಗಿತ್ತಲ್ಲ, ಸ್ವಲ್ಪ ದೂರ ಇತ್ತು. ಸ್ನೋ ನೋಡ್ತಾ ಹೋಗ್ತಾ ಇದ್ದೆ. ಆ ದಿನಗಳು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಿನಗಳು. ಯಾಕಂತಂದ್ರೆ ನಾನು ಅಫರ್ಮೇಷನ್ ಕೂಡ ಮಾಡ್ತಾ ಇದ್ದೆ. ಮುಂದಿನ ಲೈಫ್ ಹೆಂಗಿರುತ್ತೆ, ನನಗೆ ಸ್ಟೂಡೆಂಟ್ ಲೈಫ್ ಇನ್ನೇನು ಮುಗಿಯುತ್ತೆ 6 ತಿಂಗಳಲ್ಲಿ, ಮುಂದಿನ ಲೈಫ್ ನನಗೆ ಹೆಂಗಿರಬೇಕು, ಮತ್ತೆ ಯಾವ ಥರ ನಾನು ಅಫರ್ಮೇಷನ್ಗಳನ್ನ ಮಾಡಿದರೆ ಏನಾಗ್ಬೋದು ಅಂತ ಎಕ್ಸ್ಪೆರಿಮೆಂಟ್ಗಳು ಮಾಡೋಣ. ನಾನು ಅಬ್ಸರ್ವರ್. ಹಿಂಗೆ ಆಗ್ಬಿಡುತ್ತೆ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಬ್ಸರ್ವರ್ ಅಷ್ಟೇ. ಏನಾಗುತ್ತೆ ಅನ್ನೋದು ನಾನು ವಿಟ್ನೆಸ್, ಸಾಕ್ಷಿ ಚೈತನ್ಯ ಅಷ್ಟೇ. ಸೊ ಈ ಥರ ಮಾಡ್ತಾ ಹೋದಾಗ ಅದು ಹೇಗಿತ್ತು ಅಂತಂದ್ರೆ, ಲ್ಯಾಬು ಒಂದು ಸಿಂಗಲ್ ಪ್ಲೇಸ್. ಅದು ಆಕ್ಚುಲಿ ಆ ಪ್ಲೇಸ್ ಇಂದ ಒಳಗಡೆ ಕಾರಿಡಾರ್ ತರ ಇದೆ. ಅದರಿಂದ ಒಳಗಡೆ ಹೋದ್ರೆ ಅದು ರಿಯಲ್ ಲ್ಯಾಬ್ ಬರುತ್ತೆ ಆಕ್ಚುಲಿ. ಸೊ ಅದು 2 ಕಂಪಾರ್ಟ್ಮೆಂಟ್, ಒಂದು ಸಣ್ಣ ಜಾಗ, ಅದು ಒಳಗಡೆ ಹೋದ್ರೆ ದೊಡ್ಡ ಒಂದು ಲ್ಯಾಬ್. ಆ ಜಾಗದಲ್ಲಿ ಈ PC ಎಲ್ಲ ಇಟ್ಟಿದ್ರು. ನಾನು ಅಲ್ಲಿ ಕೂತು ವರ್ಕ್ ಮಾಡ್ತಿದ್ದೆ. ಆ ಡೋರ್ ಕ್ಲೋಸ್ ಮಾಡ್ತಿದ್ದೆ, ಯಾಕಂದ್ರೆ ತುಂಬಾ ಚಳಿ ಇತ್ತಲ್ಲ, ಲೈಕ್ ಮೈನಸ್ ಅಲ್ಲಿ ಇರ್ತಾ ಇತ್ತು ಅವಾಗ ವಿಂಟರ್ ಅಲ್ಲಿ. ಗಾಡಿ ಬರಬಾರದು ಅಂತ ನಾನು ಡೋರ್ನ ಕ್ಲೋಸ್ ಮಾಡ್ತಿದ್ದೆ. ಕ್ಲೋಸ್ ಮಾಡಿದಾಗ ಡೋರಿಗೆ ಒಂದು ಗ್ಲಾಸ್ ಫ್ರೇಮ್ ಇರ್ತಾ ಇತ್ತು. ಆ ಗ್ಲಾಸ್ ಫ್ರೇಮ್ ಇಂದ ನಾನು ಹೊರಗಡೆ ನೇಚರ್ ನೋಡ್ತಿದ್ದೆ. ನಮ್ಮ ಮೆಂಟರು ಅದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ವಲ್ಪ ಬೇರೆ ಭಾಗದಲ್ಲಿದ್ರು. ಅಲ್ಲಿ ಕಾಲ್ ಮಾಡ್ಬೋದಿತ್ತು ನಾನು ಆಕ್ಚುಲಿ. ಕಾಲ್ ಮಾಡಿದಾಗ ಅವ್ರು ಬರ್ತಿದ್ರು, ಹಿಂಗಾಗಿದೆ ನೋಡಿ ಎಕ್ಸ್ಪೆರಿಮೆಂಟ್, ಅವ್ರು ನೋಡಕ್ ಬರ್ತಿದ್ರು ಅವಾಗ. ಆದ್ರೆ ಮೋಸ್ಟ್ಲಿ ನಾನೆಲ್ಲ ಸಿಂಗಲ್ ಆಗಿ ವರ್ಕ್ ಮಾಡ್ತಿದ್ದೆ, ಅಲೋನ್ ಆಗಿ ವರ್ಕ್ ಮಾಡ್ತಿದ್ದೆ. ಆಯ್ತಾ, ಇದೇ ಟೈಮಲ್ಲಿ ನಾನು ಈಗ ಜಾಬ್ ಹುಡುಕ್ತಾ ಇದ್ದೆ. ಮಾಸ್ಟರ್ಸ್ ನಾನು ಮುಗಿದಿದೆ, ನೆಕ್ಸ್ಟ್ ನನಗೆ ಜಾಬ್ ಮಾಡಬೇಕು ಅಂತ ಹೇಳಿ ಅಪ್ಲೈ ಮಾಡೋದು ಈ ತರ ಮಾಡ್ತಾ ಇದ್ದೆ. ಹಾಗೆ ಮಾಡುವಾಗ ನನಗೆ ಯಾವ ತರ ಜಾಬ್ ಸಿಕ್ಬಿಡುತ್ತೋ, ನನಗೆ ಇಷ್ಟ ಇರೋದು ಸಿಗುತ್ತೋ, ಅಥವಾ ನನಗೆ ಕಷ್ಟ ಆಗ್ಬಿಡುತ್ತೋ ಅದು. ಮತ್ತೆ ಅಂದ್ರೆ ವರ್ಕ್ ಮಾಡಿದ್ದೆ ನಾನು, ಇಲ್ಲ ಅಂತಲ್ಲ. ನೆಕ್ಸ್ಟ್ ಆದ್ರೆ ಈ ಒಂದು ಕಲ್ಚರ್ಗೆ, ಈ ಒಂದು ಇದಕ್ಕೆ ನಾನು ಏನಾಗ್ತೀನಿ ಅಂತ ಈ ತರ ಎಲ್ಲ ಇರ್ತಾವಲ್ಲ ಮನಸ್ಸಿನಲ್ಲಿ, ಹಿಂಗೆ ಲೆಕ್ಕಾಚಾರಗಳು ಅಷ್ಟೇ, ಏನು ಆಗಲ್ಲ ಅಂತಲ್ಲ. ಇವಾಗ ಆಲ್ರೆಡಿ ನನಗೆ ಜಾಬ್ ಇದೆ, ನನಗೆ ಇಷ್ಟ ಇರೋದೇ ಇದೆ. ಸೊ ಈ ತರ ಲೆಕ್ಕಾಚಾರಗಳು ಯಾವಾಗಲೂ ಇರ್ತಾ ಇತ್ತು. ಅದೇ ಟೈಮಲ್ಲಿ ನಾನು ದಿನ ರಾತ್ರಿಗಳ ಕಾಲ ಲೈಕ್ ಪಾಸಿಟಿವ್ ಅಫರ್ಮೇಷನ್ಗಳನ್ನ, ಆಲ್ಫಾ ಅಫರ್ಮೇಷನ್ಸ್ಗಳನ್ನ ಮಾಡ್ತಾ ಇದ್ದೆ. ಲೈಕ್ ನಾನು ಕೇಪಬಲ್ ಇದ್ದೀನಿ, ನಾನು ಮಾಡೋಕ್ಕಾಗ್ತೀನಿ ಅಂತ ಸುಮ್ಮನೆ ಮೈಂಡ್ನ ಟ್ರೈನ್ ಮಾಡೋಕ್ಕೆ ಅಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಪಾಸಿಟಿವ್ ಘಟನೆಗಳು ನಡೀತವೆ ಅಂತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮೆಂಟಾಲಿಟಿನ ಇರ್ತಾ ಇದ್ದೆ. ಆದರೆ ನಾ ಹೇಳಿದ್ದೆ, ಮಗುವಿಗೆ ಮೊದಲೇ ಚಾಕ್ಲೇಟ್ ತೋರಿಸಿದ್ರೆ ಅದಕ್ಕೆ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಅಂದ್ರೆ ಮತ್ತೆ ಮುಂದೆ ಮಾಡೋಕ್ಕೆ ಇನ್ಸ್ಪಿರೇಷನ್ ಬರುತ್ತೆ. ಏನು ಇನ್ಸ್ಪಿರೇಷನ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಲ್ಲ ಲೈಫಲ್ಲಿ.
ಒಂದು ದಿನ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಅಲ್ಲಿ ನಾನು ಸಿಮ್ಯುಲೇಷನ್ ಇಡೋದು ಆಂಟೆನಾ ಮೆಷರ್ ಮಾಡ್ತಾ ಇರುತ್ತೆ, ಅದನ್ನ ನಾನು ಹೊರಗಡೆ ಟೆಸ್ಟ್ ರಿಸೀವರ್ ಅಲ್ಲಿ ನಾನು ಕಂಪ್ಯೂಟರ್ ಅಲ್ಲಿ ನಾನು ಅದನ್ನ ಅನಲೈಸ್ ಮಾಡ್ತೀನಿ. ಅದು 15 ನಿಮಿಷ 20 ನಿಮಿಷ ಆಗುತ್ತೆ ಒಂದ್ಸಲ ಸಿಮ್ಯುಲೇಷನ್ ಇಟ್ಟರೆ. ಅದು ಅಷ್ಟು ಅಲ್ಲಿ ತನಕ ನಾನು ಖಾಲಿ ಕೊಡ್ಬೇಕಿಲ್ಲಿ, ನಾನು ಒಳಗೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಅದು ಫುಲ್ ಕ್ಲೋಸ್ ಆಗಿರುತ್ತೆ ಅನಕೋಯಿಕ್ ಚೇಂಬರ್, ಒಂಚೂರು ಗ್ಯಾಪ್ ಇರಬಾರ್ದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳು ಒಳಗೆ ಹೋಗ್ಬಾರ್ದು, ಅದಕ್ಕೆ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಇಲ್ಲಂದ್ರೆ ಈ ತರ ನಾನು ಇದ್ದಾಗ ಎಷ್ಟೋ ದಿನ ಹೋಗಿದ್ದೀನಿ ಆಯ್ತಾ, ಇದೇ ಮೆಂಟಾಲಿಟಿಯಲ್ಲಿ, ಯಾವ ನ್ಯೂಟ್ರಾಲಿಟಿ ತರ ಇದ್ದೆ ನಾನು. ತುಂಬಾ ಬೇಜಾರಲ್ಲ, ತುಂಬಾ ಒಂದು ಹೋಪ್ಫುಲ್ ಆಗೋಲ್ಲ. ಯಾಕಂದ್ರೆ ಅವಾಗಿನ ಅಪ್ಲೈ ಮಾಡ್ತಾ ಇದ್ದ ಜಾಬ್ ಏನಾಗುತ್ತೆ, ಯಾವಾಗ ಇಂಟರ್ವ್ಯೂ ಬಂದ್ಬಿಡುತ್ತೆ, ಹೆಂಗ್ ಪ್ರಿಪೇರ್ ಆಗಬೇಕು, ಇವೆಲ್ಲ ಮನಸ್ಸಿನಲ್ಲಿ ಒಂಥರ ಹಿಂಗೆ ತಳಮಳಗಳತ್ತೆಲ್ಲ ಒಂದು ಸೂಪರ್ ಪೊಸಿಷನ್ ಸ್ಟೇಟ್ ಅಲ್ಲಿ ಇದ್ದೆ ನಾನು. ಒಂದು ದಿನ ಲೈಕ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಿನ, ಮಧ್ಯಾಹ್ನ 12:30 ಅಥವಾ 1 ಗಂಟೆ ಸಮೀಪದಲ್ಲಿ ಹೀಗೆ ನಾನು ಆ ಟೆಸ್ಟ್ ಅನ್ನ ಸಿಮ್ಯುಲೇಷನ್ ಇಟ್ಬಿಟ್ಟು ಆ ಲ್ಯಾಬ್ ಅಲ್ಲಿ ಒಬ್ಬನೇ ಇದ್ದೆ ನಾನು, ಅಲೋನ್ ಆಗಿ. ಸೊ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಯಾವುದೋ ಒಂದು 0 ಚಿಂತನೆಗಳು, ಲೈಕ್ ಎಂಟಿ ಥಾಟ್ಸ್ಗಳು ಇತ್ತು. ಅವತ್ತು ಮೋಡ ಇತ್ತು, ತುಂಬಾ ಏನು ಲೈಕ್ ಬ್ಲಾಕ್ ಇರಲಿಲ್ಲ, ಮೋಡ ಕವಿದ ವಾತಾವರಣ ತರ ಒಂದು ಮಧ್ಯಾಹ್ನದಲ್ಲಿ ಸ್ಕ್ರೀನ್ ಅನ್ನ ನೋಡ್ತಾ ಕೂತಿದ್ದೆ. ಅವಾಗ ನನಗೆ ಹಿಂದೆ ಲೈಕ್ ಗೋಡೆ ಇತ್ತಲ್ಲ, ಅಲ್ಲಿ ಆ ಗೋಡೆಯಲ್ಲಿ ಒಂದು ಗಡಿಯಾರ ಇತ್ತು. ಗಡಿಯಾರದ ಮುಳ್ಳು ಟಕ್ 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 ಅನ್ನೋ ಆ ಒಂದು ಸೆಕೆಂಡಿನ ಶಬ್ದ ಕಿವಿಗೆ ಕೇಳ್ತಾ ಇತ್ತು. ಯಾವಾಗ್ಲೂ ಕೇಳ್ತಿತ್ತು ಬಿಡು, ಅದು ಸೈಲೆಂಟ್ ಇದ್ದಾಗ ಯಾವಾಗ್ಲೂ ಕೇಳ್ತಾ ಇತ್ತು. ಬಟ್ ಅವತ್ತಿನ ದಿನ ಅದೇ ಏನೋ ಲೈಕ್ ಮುಖ್ಯವಾಗಿ ಕೇಳ್ತಾ ಇದ್ದೇನೋ, ಅದೇ ಸೌಂಡ್ ಏನೋ ಇಡೀ ಪ್ರಪಂಚದಲ್ಲಿ, ಇಡೀ ಬ್ರಹ್ಮಾಂಡವೇ ಟಕ್ 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 ಅಂತಿದೆ ಅನ್ನಂಗೆ ಆ ತರ ಒಂದು ಫೀಲಿಂಗ್ ಬರ್ತಾ ಇತ್ತು. ಏನಪ್ಪಾ ಇದು ಇಷ್ಟೊಂದು ಸೌಂಡ್ ಮಾಡುತ್ತಿದೆ ಗಡಿಯಾರ, ಸೈಲೆಂಟ್ ಇತ್ತಂದ್ರೆ ಇಷ್ಟೊಂದು ಇದೊಂದೇ ಸೌಂಡ್ ಮಾಡುತ್ತಾ ಇಡೀ ರೂಮಲ್ಲಿ ಅಂತ ಹೇಳಿ, ಏನಿದು ಅಂತ ಹೀಗೆ ಒಂದ್ಸಲ ಹೀಗೆ ಗಡಿಯಾರ ಕಡೆ ನೋಡಿದೆ. ಟೈಮ್ ಇತ್ತು 12:50 ಎಷ್ಟೋ ಆಗಿತ್ತು ಸಮೀಪ. ಓಕೆ ಅಂತ ಹಿಂಗೆ ಮಾಡಿ ಇನ್ನೊಂದ್ಸಲ ನಾನು ನೋಡಿದೆ. ಆಕ್ಚುಲಿ ನನಗೇನೋ ಕಾಣ್ತು, ನಾನು ಹಿಂಗೆ ಗಡಿಯಾರ ನೋಡಿದಾಗ ವಾಪಸ್ ಹಂಗೆ ನೋಡ್ಬಿಟ್ಟು ಇನ್ನೊಂದ್ಸಲ ನೋಡಿದೆ, ಏನೋ ಕಾಣ್ತು. ಅದೇನು ಅಂತಂದ್ರೆ, ಗಡಿಯಾರ ವ್ಯೂರ್ತ್ ಅಂತ ಒಂದು ಕಂಪನಿ, ಅವರು ಈಗ ಕನೆಕ್ಟರ್ಸು, ಈ ತರ ಕೋರ್ ಇಂಡಕ್ಟರ್ಸು, ಕ್ಲ್ಯಾಂಪು, ಈ ತರ ಇಂಡಕ್ಟಿಂಗ್ ಕ್ಲ್ಯಾಂಪು, ಚೋಕ್ಸ್, ಈ ತರ ಎಲ್ಲ ಮಾಡ್ತಾರೆ. ಅವ್ರು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಎಲ್ಲ ಮಾಡ್ತಾರೆ ಆಯ್ತಾ. ವ್ಯೂರ್ತ್ ಅಂತ ಜರ್ಮನ್ ಕಂಪನಿ. ಅವರು ನಮ್ಮ ಲ್ಯಾಬಿಗೆ ಅವರು ಭಾಳ ಇನ್ಸ್ಟ್ರೂಮೆಂಟ್ ಕೊಟ್ಟಿರೋದ್ರಿಂದ ಅವ್ರು ಈ ತರ ಗಿಫ್ಟ್ ಕೊಡ್ತಿರ್ತಾರೆ. ಏನೋ ಚಾಕ್ಲೇಟ್ ಕೊಡೋದು, ಮತ್ತೆ ಫ್ರೀ ಇನ್ಸ್ಟ್ರೂಮೆಂಟ್ಗಳು ಕೊಡೋದು, ಫ್ರೀ ಗಡಿಯಾರ ಕೊಡೋದು, ಈ ತರ ಗಿಫ್ಟ್ಗಳನ್ನ ಸ್ಪಾನ್ಸರ್ಗಳು ಮಾಡ್ತಾರಲ್ಲ, ಆ ತರ ಮಾಡ್ತಾ ಇರ್ತಾರೆ. ಆ ಕಂಪ್ನಿದು ಗಡಿಯಾರ ಅದು ಟಕ್ 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 ಅಂತ ಇತ್ತು. ಆ ಗಡಿಯಾರದ ಮಧ್ಯದಲ್ಲಿ ಟೈಮ್ ತೋರಿಸುತ್ತಲ್ಲ, ಅಲ್ಲಿ ಒಂದು ಟ್ಯಾಗ್ ಲೈನ್ ಇತ್ತು. ಅದು ಅವ್ರ ಕಂಪ್ನಿ ಟ್ಯಾಗ್ ಲೈನ್ ಅಂತ ಅನ್ಸುತ್ತೆ ಆಕ್ಚುಲಿ. ಆ ಟ್ಯಾಗ್ ಲೈನ್ ಅನ್ನು ನಾನು ಸರಿಯಾಗಿ ಗಮನಿಸಿದೆ. ಮೋರ್ ದ್ಯಾನ್ ಯು ಎಕ್ಸ್ಪೆಕ್ಟ್ ಅಂತ ಇತ್ತು. ಆ ಟ್ಯಾಗ್ ಲೈನ್ ಮೋರ್ ದ್ಯಾನ್ ಯು ಎಕ್ಸ್ಪೆಕ್ಟ್ ಅಂತ ಇತ್ತು, ಅಂದ್ರೆ ನೀನು ಬಯಸಿದ್ದಕ್ಕಿಂತ ಜಾಸ್ತಿ ಅಂತ. ನಾನು ಅದನ್ನೇ ನೋಡ್ತಾ ಕೂತೆ. ಏನಪ್ಪಾ ಈ ನಿಶಬ್ದತೆಯಲ್ಲೇ ಏನೋ ಯಾರೋ ನನಗೆ ಏನೋ ಹೇಳ್ದಂಗಿದೆಯಲ್ಲ, ಈ ನಿಶಬ್ದತೆ ಅಲ್ವಲ್ಲ ಇದು, ನಿಶಬ್ದತೆ ಅಲ್ಲ ಇದು, ಯಾರೋ ನನಗೆ ಏನೋ ಹೇಳ್ದಂಗಿದೆ. ಯಾಕಂದ್ರೆ ಮೋರ್ ದ್ಯಾನ್ ಯು ಎಕ್ಸ್ಪೆಕ್ಟ್ ಅಂತ ಗಡಿಯಾರದಲ್ಲಿ ಬರೆದಿದೆ ಅಂತ. ಅಂದ್ರೆ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಇದು ಒಂದು ಘಟನೆ ಅಷ್ಟೇ. ಇದನ್ನ ನಾನು ಒಂದು ದೊಡ್ಡ ಮಿರಕಲ್ ಆಗ್ಬಿಡ್ತು, ಇದು ಯಾರೋ ಮಾಡ್ಬಿಟ್ರು, ಯಾರೋ ಒಂದು ಪವಾಡ ಮಾಡ್ಬಿಟ್ರು, ಹೀಗೆಲ್ಲ ಹೇಳ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಅದೇ ಟೈಮಲ್ಲಿ ನಾನು ಅಫರ್ಮೇಷನ್ಸ್ಗಳು ಮತ್ತೆ ಮೈಂಡಿನ ಪ್ಯಾರಾಡೈಮ್ ಶಿಫ್ಟ್ ಈ ತರ ಎಲ್ಲ ಮಾಡ್ತಾ ಇದ್ದೆ ಆಯ್ತಾ. ಮಗುವಿಗೆ ಚಾಕ್ಲೇಟ್ ಅನ್ನು ತೋರಿಸಿದ್ರೆ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಮಗುವಿಗೆ ಖುಷಿ ಆಗುತ್ತೆ. ಅದೇ ತರ ಬ್ರಹ್ಮಾಂಡ ನನಗೆ ಆ ಗಡಿಯಾರದ ಮೂಲಕ ಆ ನಿಶ್ಶಬ್ದತೆಯ ಟಕ್ 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 ಶಬ್ದದ ಹಿಂದೆ ನನ್ನ ಒಂದು ಹೃದಯ ಬಡಿತಾ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇತ್ತು. ಇದು ಬರೀ ಗಡಿಯಾರದ ಮುಳ್ಳಿನ ಬಡಿತ ಅಲ್ಲ, ಇದು ನಿನ್ನ ಡ್ರೀಮ್ ಹತ್ರ ಬರ್ತಾ ಇದೆ ಅನ್ನುವ ಆ ಒಂದು ಸಂಕೇತ. ನೀನು ಕಷ್ಟ ಪಡ್ತಿದ್ಯಾ, ನೀನು ಒಂದು ಏನೋ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ಯಾ, ನೀ ಎಲ್ಲ ಮಾಡ್ತಾ ಇದೀಯಾ, ಮೋರ್ ದ್ಯಾನ್ ಯು ಎಕ್ಸ್ಪೆಕ್ಟ್, ನಿನಗೆ ಕೇಳೋದಕ್ಕಿಂತ ಜಾಸ್ತಿ ಸಿಗುತ್ತೆ. ಸೊ ರೆಸಿಸ್ಟೆನ್ಸ್ ಬೇಡ ಅಂತ ಆ ಒಂದು ಗಡಿಯಾರದ ಮಧ್ಯದಲ್ಲಿರುವ ಟ್ಯಾಗ್ ಲೈನ್ ರೂಪದಲ್ಲಿ ಬ್ರಹ್ಮಾಂಡ ನನಗೆ ಹೇಳ್ದಂಗೆ. ಸೊ ಇವಾಗ ನನಗೆ ಏನಾಯ್ತು, ಆ ಕರ್ವ್ ನಾ ಹೇಳಿದ್ರೆ ಟೇಲರ್ ಸೀರೀಸ್ ಅಲ್ಲಿ ಸ್ಟ್ರೇಟ್ ಲೈನ್ ಇದ್ದಿದ್ದು ಬೆಂಡ್ ಆಗಿತ್ತಲ್ಲ, ಅದು ಒರಿಜಿನಲ್ ರಿಯಾಲಿಟಿಗೆ ಫ್ಯೂಸ್ ಆಗ್ತಾ ಬರುತ್ತೆ. ಇವಾಗ ನನಗೆ ಆ ಘಟನೆ ಆದ್ಮೇಲಿಂದ ಏನೋ ಒಂದು ಪಾಸಿಟಿವಿಟಿ, ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ. ಇದು ಹೊರಗಿನವ್ರು ಬಂದಾಗ, ಹೊರಗಿನವ್ರು ಯಾರಾದ್ರೂ ಬಂದ್ರೆ ನಗಬಹುದು ಆಕ್ಚುಲಿ, ಬಟ್ ನಾನು ಐ ಡೋಂಟ್ ಕೇರ್, ಯಾಕಂದ್ರೆ ಅದು ನನ್ನ ಬ್ರಹ್ಮಾಂಡ, ನನ್ನ ನಂಬಿಕೆ. ಸೊ ಏನಾಗ್ತಾ ಇದೆ ಇಲ್ಲಿ, ಆ ಒಂದು ಫ್ಯೂಷನ್, ನನ್ನ ಮೆಂಟಲ್ ನಂಬಿಕೆ ಅನ್ನೋದು ನನಗೆ ಮೋರ್ ದ್ಯಾನ್ ಎಕ್ಸ್ಪೆಕ್ಟ್ ಏನೋ ಒಂದು ಸಿಗುತ್ತೆ ಅನ್ಕೊಂಡಿದ್ದಂತ ಅಬ್ಸ್ಟ್ರಾಕ್ಟ್ ಆಗಿದ್ರು ಕೂಡ ಆ ಕಲ್ಪನೆ ಸಿಗುತ್ತೆ ಅನ್ನೋ ಒಂದು ಆ ನಂಬಿಕೆ ಈ ಒಂದು ಘಟನೆಗಳ ಮೂಲಕ, ಈ ಸೀರೀಸ್ ಆಫ್ ಈವೆಂಟ್ಸ್ಗಳ ಮೂಲಕ ಆಯ್ತಲ್ಲ, ಅವಾಗ ನನಗೆ ರಿಯಲೈಸ್ ಆಯ್ತು ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅಂತ. ಅಂದ್ರೆ ನಾನು ಹೋಗಿದ್ದಕ್ಕೆ ಅವ್ರು ಯಾವ ಗಡಿಯಾರ ಹಾಕಿದ್ರ, ಇಲ್ಲ, ಯಾವಾಗೋ ಇತ್ತದು ಗಡಿಯಾರ,
ಆಮೇಲೆ ನಾನು ಅಲ್ಲಿ ಹೋಗ್ತೀನಿ, ನಾನು ಒಬ್ಬನೇ ಇರ್ತೀನಿ ಅಲ್ಲಿ, ಅದು ನನಗೆ ಬರಿಬೇಕು ಅಂತ ಆ ಒಂದು ವಿವೃತ್ತನ ಕಂಪ್ನಿಯವರು ನಮ್ಮ ಟ್ಯಾಗ್ನ ಈ ತರ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರ ಎಷ್ಟೋ ಒಂದು ವರ್ಷಗಳಿಂದ? ಇಲ್ಲ, ಅವ್ರಿಗೆ ನಾನು ಯಾರಂತಾನೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ನೋಡಿ ಕೋಇನ್ಸಿಡೆನ್ಸ್ಗಳು ಹೆಂಗ್ ಆಗ್ತಾವಂತೆ. ಈ ಪ್ರಪಂಚದಲ್ಲಿ ಕೋಇನ್ಸಿಡೆನ್ಸ್ಗಳು ಅನ್ನೋದೇ ಇಲ್ಲ. ಆಲ್ರೆಡಿ ದೇವರನ್ನುವ ಬಂಗಲೆಯಲ್ಲಿ ಅನಂತ ರೂಮ್ಗಳು ಕ್ರಿಯೇಟ್ ಆಗಿ ಕೂತಿದ್ದಾವೆ. ನಾನು ಏನು ಮಾಡಿದೆ, ಆ ಒಂದು ಅಫರ್ಮೇಷನ್ಗಳು ಮಾಡೋದ್ರ ಮೂಲಕ ನನ್ನ ಮೆಂಟಾಲಿಟಿನ ಶಿಫ್ಟ್ ಮಾಡ್ತಾ ಈ ತರ ಘಟನೆಗಳನ್ನ ನನ್ನ ಇಮ್ಯಾಜಿನೇಷನ್ ಅಟ್ರಾಕ್ಟ್ ಮಾಡುತ್ತೆ. ಆಕ್ಚುಲಿ ಹಂಗೆ ನಾನು ಈ ತರ ಬಿಲೀಫ್ಗಳನ್ನ ಚೇಂಜ್ ಮಾಡೋದ್ರ ಮೂಲಕ ನಾನು ಯಾವ ರೂಮಿಗೆ ಹೋಗ್ಬೇಕು, ಆ ದೇವರ ಮನೆಯಲ್ಲಿ ಒಂದು ರೂಮ್ಗಳಿತ್ತು ಅಂತ ಹೇಳಿದ್ನಲ್ಲ ಬಂಗಲೆಯಲ್ಲಿ, ಯಾವ ರೂಮಿಗೆ ಹೋಗ್ಬೇಕು, ಆ ರೂಮಲ್ಲಿ ಯಾವ ತರ ನಾಟಕ ಆಡಬೇಕು, ಜೀವನ ಅನ್ನೋದು ಒಂದು ಡ್ರಾಮಾ ಅಲ್ಲ, ಯಾವ ತರ ನಾಟಕ ಆಡಬೇಕು ಅನ್ನೋದು ನನ್ನ ಓನ್ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್ ಇಂದ ಅಬ್ಸ್ಟ್ರಾಕ್ಟ್ ಆಗಿದ್ರು ಕೂಡ ಈ ತರ ನಂಬಿಕೆಗಳು ಜಾಸ್ತಿ ಬರ್ತಾ ನನಗೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಬಂತು. ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ನನಗೆ ದಿನಕ್ಕೆ 3-4 ಇಂಟರ್ವ್ಯೂಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಎಕ್ಸಾಕ್ಟ್ಲಿ ಆಸ್ ಐ ಇಮ್ಯಾಜಿನ್. ಯಾವ ತರ ಇಮ್ಯಾಜಿನ್ ಮಾಡಿದ್ದೆ, ಯಾವ ತರ ಬ್ಯುಸಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಅದೇ ತರ ಆಯ್ತು. ಮತ್ತು ಮಂತ್ರಾಲಯ ಪ್ರಭುಗಳ ಒಂದು ಕರುಣೆಯಿಂದ ಮತ್ತೆ ನಾನು ಮಾಡಿರ್ತಕ್ಕಂಥ ಕೆಲವೊಂದು ಕೃತಗಳಿಂದ ನನಗೆ ಇವತ್ತು ಇಷ್ಟವಾಗಿರ್ತಕ್ಕಂಥ, ನನಗೆ ಕೇಳಿದಕ್ಕಿಂತನೂ ಎಕ್ಸ್ಟ್ರಾ ಆಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥ ಒಂದು ವರ್ಕ್ ಇವತ್ತು ನನ್ನ ಕೈಲಿ ಇದೆ ಅಂತಂದ್ರೆ ಇದಕ್ಕೆ ಕಾರಣ ಆ ಒಂದು ಕಾಣದೇ ಇರತಕ್ಕಂಥ ಶಕ್ತಿಗಳು, ಆ ಒಂದು ಕಾಣದೇ ಇರತಕ್ಕಂಥ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್ ಮಾಡ್ತಕ್ಕಂಥ ಆ ಒಂದು ಮಿರಾಕಲ್ಗಳು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.